ದತ್ತು ಗ್ರಾಮದಲ್ಲಿ 2 ದಿನಗಳ ಕಾಲ ಶ್ರೀ ಸತ್ಯಸಾಯಿ ಬಾಬಾರವರ ಸೇವೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ಶಿಕ್ಷಣವನ್ನ ಪಡೆದುಕೊಳ್ಳಬೇಕು. ಹಾಗೆಯೇ ಹಳೆಯ ಕಾಲದಲ್ಲಿ ಅನಕ್ಷರಸ್ಥರು ಮಾತ್ರ ಕೃಷಿಯನ್ನ ಮಾಡುತ್ತಿದ್ರು. ಆದರೆ ಈಗ ಕೃಷಿ ಮಾಡಲು ಕೂಡ ಶಿಕ್ಷಣ ಬೇಕಾಗಿದೆ. ಜನರ ಬೇಡಿಕೆಯಂತೆ ಕೃಷಿಯಲ್ಲಿ ದ್ವಿದಳವನ್ನ ಬೆಳೆಯಬೇಕಾಗಿದೆ. ಅದೇ ರೀತಿಯಾಗಿ ಹಳ್ಳಿಯ ಸೇವೆ ಮಾಡಲು ನಿಮ್ಮ ಗ್ರಾಮವನ್ನ ದತ್ತು ಪಡೆದು ಶ್ರೀ ಸತ್ಯಸಾಯಿ ಬಾಬಾರವರ ನುಡಿಯಂತೆ ಸೇವೆ ಮಾಡಲು ಬಂದಿರುವವರಿಗೆ ನೀವು ಸಹಕರಿಸಬೇಕೆಂದು IAS ನಿವೃತ್ತ ಅಧಿಕಾರಿ ಮತ್ತು KAPC ಚೇರ್ಮನ್ ರಾದ ಅಶೋಕ್ ದೇಸಾಯಿ ರವರು ಹೇಳಿದರು. ಗ್ರಾಮದ ಹೆಣ್ಣು ಮಕ್ಕಳು ಶಿಕ್ಷಣದ ಜೊತೆಗೆ ಹೊಲಿಗೆ, ಕಸೂತಿ, ಕಂಪ್ಯೂಟರ್ ತರಬೇತಿಗಳನ್ನು ಪಡೆದುಕೊಳ್ಳಬೇಕು ಎಂದು ಧಾರವಾಡದ ಅಪರ ಜಿಲ್ಲಾಧಿಕಾರಿಯಾದ ಗೀತಾ ಸೇಡಿರವರು ಹೇಳಿದರು. ಅವರು 2 ದಿನಗಳ ಕಾಲ ಧಾರವಾಡದ ಕ್ಯಾರಕೊಪ್ಪ ಗ್ರಾಮದಲ್ಲಿ ಶ್ರೀ ಸತ್ಯಸಾಯಿ ಬಾಬಾ ಗ್ರಾಮ ವಾಸ್ತವ್ಯ ಮತ್ತು ಗ್ರಾಮ ಸೇವೆಗೆ 4 ವಿಭಾಗಗಳಿಂದ ದತ್ತು ಗ್ರಾಮಗಳಲ್ಲಿ ವಿವಿಧ ಸೇವಾ ಚಟುವಟಿಕೆಗಳಿಗೆ ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. 30/6/2025 ಕ್ಯಾರಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ಕಣ್ಣಿನ ತಪಾಸಣೆ, ರಕ್ತದಾನ, ಆರೋಗ್ಯ ತಪಾಸಣೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕ್ಯಾರಕೊಪ್ಪ ಗ್ರಾಮಸ್ಥರು, ಶಾಲಾ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಂಡರು. ಕೆಲವರು ರಕ್ತದಾನವನ್ನ ಮಾಡಿದರು. ಶ್ರೀ ಸತ್ಯಸಾಯಿ ಬಾಬಾ ಸಂಸ್ಥೆಯ ಪದಾಧಿಕಾರಿಗಳಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರೇಮಾ ಸೋಮನಗೌಡರ್, ಪ್ರೀತಿ ರಾವ್, ಮೀನಾಕ್ಷಿ ಕುಲಕರ್ಣಿ, ಶೋಭಾ, ಸೌಮ್ಯ ಪೂಜಾರ್, ಅಲಂಕಾ ಅನಗಿರಿ, ನಾಗ್ನೂರ್, ರಾಜು ರೋಕಡೆ, ಗೋಪಾಲ್ ಕುಲಕರ್ಣಿ, ನಾಗಪ್ಪ ಶಹಾಪುರ್, ಶ್ರೀ ಸತ್ಯಸಾಯಿ ಬಾಬಾ ಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಶ್ರೀ ಚರಣಗಳಿಗೆ ನನ್ನ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಕ್ಷೇತ್ರದ ಶ್ರೀನಾಥಿರುವಂತಹ ಆಂಜನೇಯ ಸ್ವಾಮಿಯ ಪಾದ ಕಮಲಗಳಿಗೆ ನನ್ನ ಶ್ರೀಸಾಷ್ಟಾಂಗವನ್ನು ಸಲ್ಲಿಸಿ, ನಮ್ಮ ಆಧ್ಯಾತ್ಮಿಕ ಒಂದು ಇದರಲ್ಲಿ ನಾವು ನಂಬ್ತಾ ಇರೋದು ಒಂದು ವಿಚಾರ ಏನಂದ್ರೆ, ಸ್ವಾಮಿಯ ಒಂದು ಸಂಕಲ್ಪ ಇದ್ರೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದು ಅವರೇ ನಿರ್ಧಾರ ಮಾಡ್ತಾರೆ. ಹೀಗಾಗಿ ನಾನು ಬಹಳ ಅತ್ಯಂತ ಖುಷಿಯಿಂದ ಅವರಿಗೆ ಬರ್ಲಿಕ್ಕೆ ಹೇಳಿ ಅನ್ನೋ ಮಾತನ್ನು ನಾನು ರೂಪಡಿಸಲು ಹೇಳಿದೆ. ಈ ಗ್ರಾಮ ವಾಸ್ತವದ ಉದ್ದೇಶ ಏನಂತಂದ್ರೆ, ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ 2011ರಲ್ಲಿ ದೇಹತ್ಯಾಗ ಮಾಡಿದ್ರು. ದೇಹತ್ಯಾಗ ಮಾಡೋಕ್ಕಿಂತ ಪೂರ್ವದಲ್ಲಿ 2001ರಲ್ಲಿ ನವೆಂಬರ್ದಲ್ಲಿ ಅವರು ಒಂದು ಡಿಸ್ಕೋರ್ಸ್ ಅಂದ್ರೆ ಒಂದು ತನ್ನ ಭಕ್ತರಿಗೆ ಅಲ್ಲಿ ಪ್ರಶಾಂತಿ ನಿಲಯದಲ್ಲಿ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು. ಬಹಳ ಉಪಯುಕ್ತವಾದ ಒಂದು ಡಿಸ್ಕೋರ್ಸ್ ಅದು. ಭಗವಾನ್ ಸತ್ಯಸಾಯಿ ಬಾಬಾ ಹೇಳ್ತಾರೆ, ನನಗೆ ಲಕ್ಷಾಂತರ ಜನ ನನ್ನನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ಆದ್ರೆ ನನ್ನ ಬಯಕೆ ಏನು ಅನ್ನೋದನ್ನ ಭಕ್ತರು ಅದನ್ನು ಸರಿಯಾಗಿ ಆಯ್ಕೆ ಮಾಡಿದ್ರೆ ಈ ಸಮಾಜ ಉದ್ಧಾರ ಆಗ್ತದೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನನ್ನ ಒಂದು ಸಂಸ್ಥೆ ಇದೆ, ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆ. ಇದು ಯಾವುದೇ ಒಂದು ಭಜನಾ ಮಂಡಳಿ ಅಲ್ಲ, ಇದು ಯಾವುದೇ ಒಂದು ಆಧ್ಯಾತ್ಮಿಕ ಸಂಸ್ಥೆ ಅಲ್ಲ. ಇದು ಮನುಷ್ಯರಿಗೆ ನೀಡುವಂತ ಒಂದು ಸೇವೆ. ಅಂದ್ರೆ ಶ್ರೀ ಸತ್ಯಸಾಯಿ ಸೇವಾ ಆರ್ಗನೈಸೇಷನ್ ಏನಿದೆ ಅಲ್ಲ, ಹ್ಯೂಮನ್ ಬೇಸ್ ಅಂದ್ರೆ ವ್ಯಾಲ್ಯೂ ಬೇಸ್ ಒಂದು ಆರ್ಗನೈಸೇಷನ್ ಇದೆ. ಇಲ್ಲಿ ನನ್ನ ಏನ್ ದರ್ಶನಕ್ಕೆ ಬರ್ತಾರೆ ಈ ಎಲ್ಲ ಜನ, ನನ್ ನೀವು ಯಾವ್ದು ಪೂಜೆ ಮಾಡೋದು ಅವಶ್ಯಕತೆ ಇಲ್ಲ, ನನ್ನ ಗುಡಿಯನ್ನ ಕಟ್ಟಿಸೋದು ಅವಶ್ಯಕತೆ ಇಲ್ಲ, ನನ್ನ ಮೂರ್ತಿಯನ್ನು ನೀವು ಕಟ್ಟಿಸ್ಬೇಡಿ, ನನಗೆ ಯಾವುದೇ ಅಭಿಷೇಕ ಮಾಡಬೇಡಿ, ರುದ್ರಾಭಿಷೇಕ ಮಾಡಿ, ನನಗೆ ಯಾವುದೇ ಹುಂಡಿಯನ್ನ ದುಡ್ಡನ್ನು ಕೊಡಬೇಡಿ. ನೀವು ನನಗೆ ನಿಜವಾದ ನಾನು ಪ್ರೀತಿ ಮಾಡ್ತಿದ್ದಂದ್ರೆ ನೀವು ಗ್ರಾಮಗಳಿಗೆ ಹೋಗಿ ಸೇವೆ ಮಾಡಿ ಅಂತ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ 2001ರಲ್ಲಿ ಹೇಳಿದ್ದಾರೆ. ನಾನು ಅವಾಗ ಹುಟ್ಟಿಯಲ್ಲಿ ಪತ್ರಕರ್ತ, ನಾನು ಬಹಳ ಸ್ವಲ್ಪ ನಾನು ಲೆಫ್ಟಿಸ್ಟ್, ಬಹಳ ಸತ್ಯಸಾಯಿ ಬಾಬಾ ಬಗ್ಗೆ ನಾನು ಬಹಳ ಬೇರೆ ವಿಚಾರ ಇಟ್ಕೊಂಡು ಬರೀತಿದ್ದೆ ಅವಾಗ. ಆದ್ರೆ ಅವ್ರ ವಿಚಾರಗಳಲ್ಲಿ 2 ವಿಚಾರಗಳನ್ನು ಬಹಳ ಗಮನಿಸಿದ್ರು. ಒಂದೇನಂದ್ರೆ, ನನ್ನ ಒಂದು ಪೂಜೆ ಮಾಡಬೇಡಿ, ನನ್ನ ಗುಡಿ ಕಟ್ಟಬೇಡಿ, ನಂದು ಏನೂ ಪ್ರದರ್ಶನ ಮಾಡಬೇಡಿ, ನೀವು ಸೇವೆ ಮಾಡಿ ಅಂತ ಹೇಳೋದು ನನಗೆ ಬಹಳ ಮನಸ್ಸಿಗತ್ತೆ. ಎರಡನೇದೇನಂದ್ರೆ, ಇವತ್ತು ಜಗತ್ತಿನಾದ್ಯಂತ ಇರುವಂತಹ ಎಲ್ಲ ರಾಷ್ಟ್ರಗಳಲ್ಲಿ ಸುಮಾರು 137 ರಾಷ್ಟ್ರಗಳಲ್ಲಿ ನಮ್ಮ ಆರ್ಗನೈಸೇಷನ್ಸ್ ಇದೆ. ಒಂದು ವಿಶೇಷತೆ ಅಂದ್ರೆ, ಯಾವುದೇ ಒಂದು ಸೇವೆಯಲ್ಲಿ ಅಲ್ಲಿ ಯಾವುದೋ ಹುಂಡಿ ಇಲ್ಲ, ಕ್ಯಾಶ್ಲೆಸ್ ಸರ್ವಿಸ್ ಇದೆ. ಅದು ಬೆಂಗಳೂರಿನ ವೈಟ್ ಫೀಲ್ಡ್ ಹಾಸ್ಪಿಟಲ್ ಆಗ್ಬೋದು, ಪುಟ್ಟಪರ್ತಿಯ ಒಂದು ವೈಟ್ ಫೀಲ್ಡ್ ಹಾಸ್ಪಿಟಲ್ ಆಗ್ಬೋದು, ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ಆಗ್ಬೋದು, ಬೇರೆ ವಾಟರ್ ಪ್ರಾಜೆಕ್ಟ್ ಆಗ್ಬೋದು. 1 ರೂಪಾಯಿಯನ್ನು ನಯಾ ಪೈಸೆ ತಗೊಳ್ಳದೆ ಅವ್ರ ಸೇವೆಯನ್ನ ಈ ಸಮಾಜಕ್ಕೆ ಸಲ್ಲಿಸ್ತಾ ಇದೆ. ಈಸ್ ಅನ್ ಐಡಲ್ ಪರ್ಸನ್ ಫಾರ್ ಅಸ್, ಈಸ್ ಅ ಮಾಡೆಲ್ ಫಾರ್ ಅಸ್. ಸೊ ಅವರ ಒಂದು ಚಿಂತನೆ, ಅವರ ಒಂದು ತತ್ವ ಸಿದ್ಧಾಂತಗಳು, ಅವರ ಒಂದು ಕ್ರಿಯಾಶೀಲತೆಗಳ ವಿಚಾರಗಳು ನನಗೆ ಬಹಳ ಆಕರ್ಷಕವಾಗಿ, ನಾನು ಅವಾಗಲೇ ಬಹಳ ಸಕ್ರಿಯವಾಗಿ ಈ ಒಂದು ಸಂಘಟನೆ ತಗೊಂಡು
ಇವತ್ತು ಸ್ವಾಮಿ ನನಗೆ ಒಂದು ಹುದ್ದೆ ಕೊಟ್ಟಿದ್ದಾರೆ, ಏನೋ ಒಂದು ಸೇವೆ ಮಾಡ್ಲಿಕ್ಕೆ ಬೇಕಂತ. ಆದ್ರೆ ಈಗ ಈ ವರ್ಷ ಏನಿದೆ ಅಲ್ಲ, ಬಹಳ ಮಹತ್ವದ ವರ್ಷ ಇದೆ. ಯಾಕಂದ್ರೆ ಈ ಒಂದು ಸತ್ಯಸಾಯಿಬಾಬಾ ಅವರ ಜನ್ಮ ಏನಿದೆ, ಇವತ್ತು ಈ ವರ್ಷ ನಮ್ಗೆ 100ನೇ ವರ್ಷ. ಅಂದ್ರೆ ಈ ನವೆಂಬರ್ 23ಕ್ಕೆ ಸತ್ಯಸಾಯಿಬಾಬಾರ 100ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೇವೆ. ಸೊ ಅದಕ್ಕೆ ನಾವು ಭಗವಂತನ ಒಂದು ಜನ್ಮ ಶತಮಾನೋತ್ಸವ ವರ್ಷವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ನಿಟ್ಟಿನಲ್ಲಿ ಪುಟ್ಟಬರ್ತಿಯಲ್ಲಿ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಒಂದು ಮೀಟಿಂಗ್ ಕರೆದಿದ್ರು. ಅಲ್ಲಿ ನೋಡಿ, ಅಲ್ಲಿ ವಿಚಾರಗಳು ಹೇಗಿದೆ ಅಂತಂದ್ರೆ, ಈ ಒಂದು ಜನ್ಮ ಶತಮಾನೋತ್ಸವ ನೀವು ಏನ್ ಮಾಡ್ಬೇಕು ಅಂದ್ರೆ ಅವ್ರ ವಿಚಾರಗಳೇ ಬೇರೆ ಇದೆ. ಫಸ್ಟ್ ಹೇಳಿದ್ದು ಏನಂದ್ರೆ, ಆಲ್ ಇಂಡಿಯಾ ಪ್ರೆಸಿಡೆಂಟ್ ನಾವು 1 ಕೋಟಿ ಗಿಡಗಳನ್ನು ನೆಡಬೇಕಂತ ಹೇಳಿ. ಅದು ನನ್ನ ಮನಸ್ಸಿಗೆ ಅಂತಂದ್ರೆ ಎಷ್ಟು ನಿಸ್ವಾರ್ಥವಾದ ಸೇವೆ ಅಂತ. 1 ಕೋಟಿ ಗಿಡಗಳನ್ನು ನಾವು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ. ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಇದನ್ನ ನಾವು ಪ್ರೇಮ ತರುವ ಒಂದು ಹೆಸರಿನೊಂದಿಗೆ ಈ ಸಸಿಗಳನ್ನು ನೆಡಬೇಕು ಅಂತ ಒಂದೇ ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮ ಬಹಳ ಮುಖ್ಯವಾದಂತಂದ್ರೆ, ಎಲ್ಲಿ ಹಸಿದವರಿಗೆ ಅಂದ್ರೆ ಕೆಲವು ಸಂಘ ಸಂಸ್ಥೆಗಳಲ್ಲಿ, ಆಸ್ಪತ್ರೆಗಳಲ್ಲಿ ಎಲ್ಲಿ ತೊಂದರೆ ಇದೆ ಅವರಿಗೆ ನಾರಾಯಣ ಸೇವೆ ಮಾಡಬೇಕು ಅನ್ನೋಂಥದ್ದು ಮತ್ತೊಂದು ನ್ಯಾಷನಲ್ ನಾರಾಯಣ ಸೇವೆ ಒಂದು ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಿದ್ರು. ಗ್ರಾಮಗಳಲ್ಲಿರುವಂತಹ ಮಹಿಳೆಯರಿಗೆ ಅವರು ಸ್ವಾವಲಂಬವಾಗಿ ಬದುಕಬೇಕು, ಅವ್ರ ಕೈ ಚಾಚಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನು ಪ್ರಾರಂಭ ಮಾಡಿ, ಅದರಲ್ಲಿ ಫ್ಯಾಷನ್ ಡಿಸೈನಿಂಗ್ ಆಗಲಿ, ಹೊಲಿಗೆ ತರಬೇತಿ ಆಗಲಿ, ಕಂಪ್ಯೂಟರ್ ಕ್ಲಾಸ್ಗಳನ್ನು ಹಾಕಿ ಆ ಮೂಲಕ ಆ ಮಹಿಳೆಯರನ್ನ ಸದೃಢ ಮಾಡಬೇಕು, ಸ್ವಾವಲಂಬಿಯಾಗಿರ್ಬೇಕು. ಅವೇನು ವುಮನ್ ಎಂಪ್ಲಾಯ್ಮೆಂಟ್ ಇದೆಯಲ್ಲ, ಆ ಎಂಪ್ಲಾಯ್ಮೆಂಟ್ ಅದನ್ನು ಮಾಡಬೇಕು ಅಂತ ನೋಡಿ. ಆ ತರ ಸಾಕಷ್ಟು ಕಾರ್ಯಕ್ರಮ ಹೇಳ್ತಾ ಹೋಗ್ತಾ ಇದ್ದಾರೆ ಅವರು. ನನಗೆ ಒಂಥರ ವಿಚಿತ್ರ ಅಂದ್ರೆ, ಆ ಒಂದು ಜನ್ಮ ಶತಮಾನೋತ್ಸವದಲ್ಲೂ ಎಷ್ಟು ಒಂದು ಸ್ವಾಮಿಯ ತತ್ವ ಸಿದ್ಧಾಂತಗಳು ಎಷ್ಟು ಮಟ್ಟಿಗಿದೆ ಅಂತಂದ್ರೆ ಅದರಲ್ಲಿ ಯಾವುದೇ ಸ್ವಾರ್ಥ ಅನ್ನೋದಿಲ್ವೇ. ಹಾಗೆ ಶಾಲೆಗಳನ್ನು ದತ್ತುಕೊಡುವುದು, ವಿದ್ಯಾರ್ಥಿ ಕಾರ್ಯಕ್ರಮ, ಮಕ್ಕಳಿಗೆ ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡುವುದಾಗಲಿ, ಹಾಗೆ ಸಾಕಷ್ಟು ವಿಚಾರಗಳಿದೆ. ವೈದ್ಯಕೀಯ ತಪಾಸಣೆ ಶಿಬಿರಗಳನ್ನು ನಡೆಸುವುದಾಗಲಿ. ಸೊ ಇವೆಲ್ಲವೂ ಗ್ರಾಮಗಳಲ್ಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮಗೆ ನಮ್ಮ ಅಖಿಲ ಭಾರತ ಏನು ಅಧ್ಯಕ್ಷರಾದಂತಹ ಶ್ರೀಯುತ ನಿಮಿಷ್ ಪಾಂಡೆ ಅವರು ಹೇಳಿದರು. ಸೊ ಆ ನಿಟ್ಟಿನಲ್ಲಿ ಈಗ ಜನ್ಮ ಶತಮಾನೋತ್ಸವ ಪ್ರಾರಂಭವಾಗಿ ಒಂದು 2-3 ತಿಂಗಳಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ ನಾವೀಗ 1ನೇ ಗ್ರಾಮ ವಾಸ್ತವ ಕಾರ್ಯಕ್ರಮವನ್ನ ಹೋದ ತಿಂಗಳಷ್ಟೇ ನಾವು ಈ ಒಂದು ಅನಿಗಿರಿ ಸಮೀಪಿರುವಂತಹ ಮಜ್ಜಿಗುಡ್ಡ ಗ್ರಾಮದಲ್ಲಿ, ಅಂದ್ರೆ ಅನಿಗಿರಿ ಮಜ್ಜಿಗುಡ್ಡ ಗ್ರಾಮ ವಾಸ್ತವ ಕಾರ್ಯಕ್ರಮ ಮಾಡಿದ್ದೀವಿ. ಇದು 2ನೇ ಗ್ರಾಮ ವಾಸ್ತವ ಕಾರ್ಯಕ್ರಮ ಈ ಒಂದು ಕ್ಯಾರ್ಪೋ ಗ್ರಾಮ. ಇದಕ್ಕೆ ಕಾರಣ ಹಿನ್ನೆಲೆ ಅಂದ್ರೆ, ಇದು ನಮ್ಮ ಧಾರವಾಡ ನಗರ ಸಮಿತಿ ಒಂದು ದತ್ತು ಗ್ರಾಮ ಇದೆ. ಹೀಗಾಗಿ ಇಲ್ಲಿ ಸರ್ವೋತ್ತಮ ಅಭಿವೃದ್ಧಿ ಆಗಬೇಕು, ಇಲ್ಲಿ ಮಾನವೀಯ ಮೌಲ್ಯಗಳ ಚಿಂತನೆಯನ್ನ ಇರುವಂತಹ ಸ್ಥಳೀಯ ಗ್ರಾಮಸ್ಥರಿಗೆ ನೀಡಬೇಕು, ಅಲ್ಲಿರುವಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆ ತರಬೇಕು, ಮಹಿಳೆಯರಿಗೆ ಒಂದು ಸ್ವಾವಲಂಬನೆ ಜೀವನಿಸಲಿಕ್ಕೆ ನಮ್ಗೆ ಆದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡಬೇಕು ಅನ್ನುವಂತ ಒಂದು ಉನ್ನತ ವಿಚಾರದೊಂದಿಗೆ ಈ ಗ್ರಾಮವನ್ನು ದತ್ತು ತಗೊಂಡಿದ್ದೀವಿ ಇವತ್ತು. ಹೀಗಾಗಿ ಭಗವಾನ್ ಶ್ರೀ ಸತ್ಯಸಾಯಿಬಾಬಾರ ಜನ್ಮ ಶತಮಾನೋತ್ಸವ ಅಂಗವಾಗಿ ನಾವೆಲ್ಲ ಇವತ್ತು ಏನು ಸೇರಿದ್ದೀವಿ, ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಈ ಇರುವ ಮಹಿಳೆಯರು ಬಂದಿದ್ದಾರೆ, ಮಹನೀಯರು, ಅವ್ರಿಗೂ ಸಹ ನಾನು ಮತ್ತೊಮ್ಮೆ ನಮ್ಮ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ನನ್ನ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಅವರ ಮಾರ್ಗದರ್ಶನ ನಮ್ಮ ಸಂಸ್ಥೆಯಲ್ಲಿ ಇರಲಿ, ಅವರ ಒಂದು ಗೈಡ್ಲೈನ್ಸ್ಗಳು ದಯವಿಟ್ಟು ನಾವು ನಿಲ್ಲಬೇಕು. ಯಾಕಂದ್ರೆ ಕೆಲವೊಂದ್ಸರಿ ನಾವು ತಪ್ಪುಗಳನ್ನು ಮಾಡ್ತೀವಿ, ನಮ್ಗೆ ಗೊತ್ತಾಗಲ್ಲ. ಬಟ್ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ, ನಿಮ್ಮ ಒಂದು ಪ್ರೀತಿ ಮತ್ತು ಸಹಕಾರದೊಂದಿಗೆ ಈ ಒಂದು ಗ್ರಾಮವನ್ನ ಸುವರ್ಣ ಗ್ರಾಮವಾಗಿ ಮಾಡಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲ ನಮ್ಮ ಸಾಯಿ ಬಂಧುಗಳು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ನಾನು ವಿರಾಮ ಮಾಡ್ತೀನಿ. ನನಗೆ ರಾಗಿ ಉಪಯೋಗ ನನ್ನ ನೇಬರ್ ನಮ್ಮ ಮನೆ ಅವ್ರ ಮನೆ ಅವರು ಯಾವಾಗಲೂ ನನಗೆ ಹೇಳ್ತಿರ್ತಾರೆ, ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾನು ಗೊತ್ತಾಗ್ತಾರೆ ಇದೀಗ ಮಾಡ್ತಾ ಇದ್ದೀವಿ, ಇದನ್ನ ಏನ್ ಮಾಡೋದು ಅಂತ. ನಮಗೆ ಬರೀ ಕಚೇರಿಯ ಒಂದು ಅನುಭವ ಇರ್ತಿರ್ಬೋದು, ಹೊರಗಡೆ ಇಲಾಖೆ ಒಂದು ಸಂಪರ್ಕ ಸಾಧನೆಯನ್ನು ಸಹ ನಾವು ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ. ನಮ್ಮ ಸಂತೋಷ ನಗರದಲ್ಲಿ ಒಂದು ವಿಶ್ವ ಪರಿಸರ ದಿನಾಚರಣೆ ಜೂನ್ 5ನೇ ತಾರೀಕಿನಂದು ನಾವು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಅದರಂತೆ ಈ ಬಸವಣ್ಣನ ಕ್ಯಾರ್ಕೋ ಗ್ರಾಮದಲ್ಲಿ ಬಸವಣ್ಣನ ಕೂಟಕ್ಕೆ 1000 ಸಸಿ ನೆಡುವ ಕಾರ್ಯಕ್ರಮ ಮಾಡೋಣ ಅಂತ ಅವರು ನನಗೆ ಹೇಳಿದ್ರು. ನಾವು ಪರಿಸರ ಬಗ್ಗೆ ಸರ್ಕಾರದಿಂದ ಸಾಕಷ್ಟು ಕ್ರಮ ಕೈಗೊಳ್ಳುತ್ತೀವಿ. ಈ ವುಮನ್ ಎಂಪವರ್ಮೆಂಟ್ ಬಗ್ಗೆ ಈ ಒಂದು ಆರ್ಗನೈಸೇಷನ್ ಕೆಲಸ ಮಾಡೋದು, ಗ್ರಾಮಗಳನ್ನ ದತ್ತು ತಗೊಳ್ಳೋದು, ಗ್ರಾಮ ವಾಸ್ತವ್ಯ ಮಾಡುವುದು, ಈ ಎಲ್ಲ ಕಾರ್ಯಕ್ರಮಗಳು ಸರ್ಕಾರದ
ವತಿಯಿಂದ ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ಆದ್ರೆ ಸಹಕಾರಿ ಆಗ್ಬೇಕಾಯ್ತು ಅಂತಂದ್ರೆ ಈ ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಸ್ವಸಹಾಯ ಗುಂಪುಗಳು ಇವರೆಲ್ಲ ಬಂದಾಗ ಮಾತ್ರ ಇದು ಯಶಸ್ವಿ ಆಗುತ್ತೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಈಗ ಇಲ್ಲಿ ಸಾಕಷ್ಟು ಹೆಣ್ಮಕ್ಳಿಗೆ ಅರ್ತಿದ್ವಿ. ನನಗೆ ಸಂಸ್ಥೆ ಪರವಾಗಿ ಬಂದು ನಾನು ರಿಕ್ವೆಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ, ದಯವಿಟ್ಟು ಹೆಣ್ಮಕ್ಳಿಗೆ ಟೇಲರಿಂಗ್ ಕಲಿಸ್ತೀನಿ. ಆಮೇಲೆ ನಮ್ಮಲ್ಲಿರುವಂತ ಈ ಧಾರವಾಡ ಕಸೂತಿ ಬಹಳ ಜನಪ್ರಿಯ ಇದೆ. ಆಮೇಲೆ ಅದನ್ನ ಹಾಕ್ಲಿಕ್ಕೆ ಕೆಲವರಿಗೆ ಇಷ್ಟ ಬರುತ್ತೆ. ಅದನ್ನ ಒಂದು ಪ್ರೋತ್ಸಾಹ ಕೊಡ್ತೀವಿ ಅಂತಂದ್ರೆ, ಈ ಗ್ರಾಮದ ಮಹಿಳೆಯರೆಲ್ಲ ಆರ್ಟ್ ಅಲ್ಲಿ ಮೆಂಬರ್ಸ್ ಆಯ್ತು ಅಂದ್ರೆ ಇದನ್ನ ನಾವು ಮಾರ್ಕೆಟಿಂಗ್ ಮಾಡೋದು ಈ ಸಂಸ್ಥೆ ಒಂದು ಜವಾಬ್ದಾರಿ ತಗೊಂಡ್ರೆ ನಮ್ಮ ಮಹಿಳೆಯರು ಖಂಡಿತ ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಾರೆ. ಇವತ್ತು ಮುಂಜಾನೆಯಿಂದ ನಾವು ಧಾರವಾಡ ಸಿಟಿಯಲ್ಲಿ ಸಾಕಷ್ಟು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಒಂದೊಂದು ಏಜೆನ್ಸಿಗಳು ದತ್ತು ತೆಗೆದುಕೊಂಡು ಗ್ರಾಮದ ಸ್ವಾಸ್ಥ್ಯವನ್ನ, ಮಾನಸಿಕ ಸ್ವಾಸ್ಥ್ಯವನ್ನ ಮತ್ತೆ ಮೂಲ ಈ ಒಂದು ಸಂಸ್ಥೆಯ ವಿಚಾರ ಏನು, ಮಾನವೀಯತೆಯನ್ನ ಗುರುತಿಸುವುದು. ಇವತ್ತಿನ ದಿನ ನಮಗೆ ಒಂದು ಆನ್ಲೈನ್ ಆರ್ಡರ್ ಮಾಡಿದ್ರೆ ಎಲ್ಲ ಮಟೀರಿಯಲ್ ಬಂದು ನಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಆದ್ರೆ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಲಾಸ್ಟ್ ದಟ್ ಹ್ಯುಮ್ಯಾನಿಟಿ, ಮಾನವೀಯತೆಯನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ನಾವು ಸಣ್ಣವ್ರು ಇರ್ಬೇಕಾದ್ರೆ 3-4 ಕ್ಲಾಸಲ್ಲಿ ಇರ್ಬೇಕಾದ್ರೆ ಸ್ಕೂಲಲ್ಲಿ ಹೇಳ್ತಿದ್ರು, ದಿನಾಲು ಒಂದು ಒಳ್ಳೆ ಕೆಲಸ ಏನ್ ಮಾಡ್ಕೊಂಡು ಬಂದ್ವಿ, ಬರ್ಕೊಂಡು ಬಂದ್ವಿ ಅಂತ ಹೇಳ್ತಾ ಇದ್ವಿ. ಅವಾಗ ನಾವು ದಿನಾಲು ಹೇಳ್ತಿದ್ವಿ, ಏನು ನನಗೆ ಎರಡೇ ಗೊತ್ತಿತ್ತು, ಮುದುಕಿಯನ್ನ ದಾರಿಯಿಂದ ದಾಟಿಸಿದ್ದೆ, ದಾರಿಯಲ್ಲಿ ಮುಳ್ಳು ತೆಗೆದೆ. ಅದು ನಮ್ಗೆ ಎಷ್ಟು ಜೀವನದಲ್ಲಿ ಪ್ರಭಾವ ಬೀರುತ್ತೆ. ಈಗ ಡೇ ಟು ಡೇ ನಾವು ಎಷ್ಟೊಂದು ಕೆಲಸಗಳು ಮಾಡುವಾಗ ತೊಂದರೆಗಳು ಬರ್ತವೆ, ನಮಗೆ ತೊಂದರೆಗಳು ಬರ್ತವೆ, ಸಾರ್ವಜನಿಕ ತೊಂದರೆಗಳು ಬರ್ತವೆ. ಆ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ನಾವು ಬೆಳೆದ್ವಿ ಅಂತಂದ್ರೆ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಜಾಗತೀಕರಣದ ಯುಗದಲ್ಲಿ ಮನೆ ಬಾಗಿಲಿಗೆ ಬರುವಂತಹ ಸಮಯದಲ್ಲಿ ನಮ್ಮ ನೇಬರ್ಸ್ ಅಂತ ಗೊತ್ತಿಲ್ಲ, ನಮ್ಮ ಮನಸ್ಸಿನ ವಿಚಾರಗಳನ್ನ ಹೇಳ್ಕೊಳ್ಳಿಕ್ಕೆ ಮನೆಯಲ್ಲಿ ಮಕ್ಕಳು ಇರಲ್ಲ, ಅವರೆಲ್ಲ ವಿದೇಶದಲ್ಲಿರ್ತಾರೆ, ತಂದೆ ತಾಯಿ ಇಬ್ಬರೇ ಬದುಕ್ತಾ ಇರ್ತಾರೆ, ಸುತ್ತಮುತ್ತ ಜನರಿಗೂ ಸಹ ಅಷ್ಟೊಂದು ಆತ್ಮೀಯತೆ ಇಲ್ಲ. ಜೀವನಕ್ಕೆ ಇವತ್ತಿರೋ ಅವಶ್ಯಕವಾದಂತಹ ಔಷಧಿ ಅಂದ್ರೆ ಆತ್ಮೀಯತೆ ಬೇಕಾಗಿದೆ. ನಮ್ಮ ಮನಸ್ಸಿನ ಮಾತುಗಳನ್ನ ಕೇಳಿದ್ರೆ ಎಷ್ಟೋ ಸಮಾಧಾನ. ಅಂಥದ್ರಲ್ಲಿ ನಮಗೆ ಈಶ್ವರ ವಿಶ್ವವಿದ್ಯಾಲಯ ಬರ್ತಾ ಇದೆ, ಯೋಗ ಸಂಸ್ಥೆಗಳು ಬರ್ತಾ ಇದ್ದಾವೆ, ಶಾಲಾ ಕಾಲೇಜುಗಳಲ್ಲಿ ಸಹ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸ್ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಇಂಥ ಒಂದು ವೇದಿಕೆಯಲ್ಲಿ, ಇಂಥ ಒಂದು ಸಂಸ್ಥೆಯಲ್ಲಿ ತಾವೆಲ್ಲರೂ ಕುರಿತು ತಮ್ಮ ಮನಸ್ಸಿನ ಮಾತುಗಳನ್ನ ಮನಬಿಚ್ಚಿ ಮಾತಾಡುವಂಥ ವೇದಿಕೆಯನ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ನಾನು ಈ ಸಂಸ್ಥೆಗೆ ಬಹಳ ಸಂತೋಷದಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ವಿದ್ಯಾಸಂಸ್ಥೆಯೂ ಹೌದು, ಸಾಯಿ ಸಂಸ್ಥೆ ಈ ಮಕ್ಕಳಿಗೆ ಒಳ್ಳೆಯದನ್ನ ಕಲಿಸ್ಬೇಕು, ಬೇಸಿಕ್ಸ್ ಅನ್ನ ನಾವು ಕಲಿಸ್ತೀವಿ. ಯಾಕಂದ್ರೆ ಸಾಹೇಬರಿದ್ದಾರೆ, ಅಶೋಕ್ ದಳವಾಯಿ ಸಾಹೇಬರು ಸಂಗೊಳ್ಳಿ ಸ್ಕೂಲ್ ಇದೆಲ್ಲ ಸೂಪರ್ವಿಷನ್ ಸಾಹೇಬ್ರ ತಗೋತಾ ಇದ್ದಾರೆ, ಅಡ್ವೈಸರ್ ಕೆಲಸ ಮಾಡ್ತಾ ಇದ್ದಾರೆ. ಸರ್ ಇವತ್ತಿನ ದಿನ ನಾವು ಕಲಿತಂತಹ ಗಟ್ಟಿ ಶಾಲೆ ಕಲಿತ ಇವತ್ತು ಸ್ಕೂಲಲ್ಲಿ ಇಲ್ಲ. ನಾವು ಬರೀ ಬೇಸಿಕ್ಸ್ ಎಲ್ಲ ಬಿಟ್ಬಿಟ್ಟಿದ್ವಿ. ನಾವು ಮೊನ್ನೆ ವಿದ್ಯಾಕಾಶಿ ಅಂತ ಹೇಳಿ ಯೋಚನೆ ಮಾಡ್ತೀವಿ ಸರ್. 10th ಮಕ್ಕಳಿಗೆ, PUC ಮಕ್ಕಳಿಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಮೌಲ್ಯವನ್ನ ಹೆಚ್ಚಿಗೆ ಮಾಡಬೇಕು, ನಮ್ಮ ರಿಸಲ್ಟ್ ಅನ್ನು ಹೆಚ್ಚಿಗೆ ಮಾಡಬೇಕಂತ ಪ್ರಯತ್ನ ಮಾಡಿ ಒಂದೊಂದು ಸ್ಟೇಜ್ ತೆಗೆದು ನೋಡಿದಾಗ ಎಷ್ಟೋ ಮಕ್ಕಳಿಗೆ ಓದಲಿಕ್ಕೂ ಬರಲಿಕ್ಕೂ ಸಹ ಕಷ್ಟ ಆಗ್ತದೆ. ಅದಕ್ಕೆ ದಯವಿಟ್ಟು ನಾವು ಪಾಲಕರಲ್ಲಿ ಕೇಳ್ತೀವಿ, ಸಂಸ್ಥೆಗಳಲ್ಲಿ ಕೇಳ್ತೀವಿ, ಮಕ್ಕಳಿಗೆ ಆಡಂಬರದ ಜೀವನಕ್ಕಿಂತ ನಾವು ಒಳ್ಳೆಯದೇನು, ಸತ್ಯವಾದದ್ದೇನು, ಜೀವನದ ಮೌಲ್ಯ ಏನು, ಬೇಸಿಕ್ಸ್ ಆಫ್ ಎಜುಕೇಶನ್ ಏನನ್ನೋದನ್ನ ಕಲಿಸ್ಕೊಂಡಾಗ ಇಂಥ ಸಂಸ್ಥೆಗಳು ನಮ್ಮ ಜೀವನವನ್ನೇ ಚೇಂಜ್ ಮಾಡ್ತವೆ. ನಾವು ಸರ್ಕಾರದಲ್ಲಿ ಕಾರ್ಮಿಕರು ಹೇಳಿಕೊಡ್ತೀವಿ ಹೊರತು ನಾವು ತಮ್ಮ ಮನ ಮುಟ್ಟಿ ಕೆಲಸ ಮಾಡಲಿಕ್ಕೆ ಸಮಯ ಸಾಲಲ್ಲ. ಆದರೆ ಇಂಥ ಸಂಸ್ಥೆಗಳು ತಮ್ಮ ಕೆಲಸದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆರೆದು ಜನರ ಒಳ್ಳೆಯದಕ್ಕೆ ದುಡಿತಾ ಇರೋದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಸಾಹೇಬರು ಸಾಕಷ್ಟು ಜೀವನದಲ್ಲಿ ಆಡಳಿತದಲ್ಲಿ ಅನುಭವವಿದ್ದಾರೆ. ಅವರು ನಮ್ಮೆಲ್ಲರನ್ನ ಕುರಿತು ನಮ್ಮ ಈ ಗ್ರಾಮಕ್ಕೆ ಮಾರ್ಗದರ್ಶಕರಾಗಿ ಇರ್ತಾರೆ ಹೇಳಿಕೊಂಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಈಗ ಧಾರವಾಡದಿಂದ ಈ ಭಕ್ತರು ಈ ಗ್ರಾಮ ವಾಸ ಮಾಡಲಿಕ್ಕೆ
ಮತ್ತು ನಿಮ್ಮೆಲ್ಲರ ಜೊತೆಗೆ ಬೆರೆತು ನಿಮ್ಮ ಜೊತೆಗೆ ಗೆಳೆತನ ಮಾಡಲಿಕ್ಕೆ ಸಂಬಂಧ ಮಾಡಿಕೊಂಡು ಇಲ್ಲಿ ಗ್ರಾಮದ ನಮ್ಮ ಈ ಮಕ್ಕಳು ತಂಗಿಯರು ಕೂತಿದ್ದೀರ. ನಿಮ್ಗೆ ಅವ್ರು ಬಂದದ್ದು ಸರಿ ಅನಿಸ್ತಾ ಇಲ್ವಾ? ಸ್ವಲ್ಪ ಕೈ ಎತ್ತಿ ನೋಡೋಣ. ಯಾರ್ಯಾರಿಗೆ ಸರಿ ಅನಿಸ್ತು? ಬಂದದ್ದು ಒಳ್ಳೇದಾಯಿತು. ಎಲ್ಲರಿಗೂ ಸರಿ ಅನಿಸ್ತಾ? ನಿನಗೆ ಸರಿ ಅನಿಸ್ಲಿಲ್ಲಪ್ಪ? ಬಹಳ ಎಷ್ಟು ಒಳ್ಳೆಯದು. ನೀವು ಅದು ನಮ್ಮ ಒಂದು ಸಂಸ್ಕಾರ. ಯಾರೇ ಹೊರಗಿಂದ ಬಂದರೂ ಕೂಡ ಅವರನ್ನ ಪ್ರೀತಿ ಪ್ರೇಮದಿಂದ ಬರಮಾಡಿಕೊಳ್ಳುವುದು ನಮ್ಮ ದೇಶದ ಸಂಸ್ಕಾರ. ಇವತ್ತು ಅವರನ್ನು ಬರಮಾಡಿಕೊಂಡಿದ್ದಾರೆ. ಈಗ ಅವರು ನಾವೇ ಬರ್ತೀವಿ ಅಂತ ಬಂದಿದ್ದಾರೆ. ಅದ್ ನೋಡಿ, ಅಂದ್ರೆ ಇದು ಕೂಡ ಒಂದು ಭಗವಾನ್ ಸತ್ಯ ಸಾಯಿ ಅವರ ಒಂದು ಆಶೀರ್ವಾದ. ಅವ್ರು ಬರಬೇಕು ಬಂದಿದ್ದಾರೆ, ನೀವು ಬನ್ನಿ ಅಂತ ಕರೀತೀವಿ. ಆಮೇಲೆ ನೋಡಿ ಯಾವ ಸ್ಥಳದಲ್ಲಿ ನಾವು ಕೂಗ್ತೀವಿ. ಅವನ ಪುತ್ರ ಆಂಜನೇಯ ಸನ್ನಿಧಿಯಲ್ಲಿ ಆಂಜನೇಯ ಎಲ್ಲಿರ್ತಾರೋ ಅಲ್ಲಿ ಶ್ರೀರಾಮಚಂದ್ರ ಮರ್ಯಾದೆ ಪುರುಷೋತ್ತಮ ಶ್ರೀರಾಮಚಂದ್ರ ಅವರು ಎಂತ ಒಂದು ಸುಸಂದರ್ಭ ಪುಣ್ಯ ಒಂದು ವಾತಾವರಣ. ಶ್ರೀರಾಮಚಂದ್ರ, ಶ್ರೀ ಹನುಮಾನ್, ಭಗವಾನ್ ಸತ್ಯ ಸಾಯಿ ಎಲ್ಲರೂ ಒಂದೇ, ದೇವರು ಒಬ್ಬನೇ. ಆ ದೇವರಿಗೆ ನಾವು ಬೇರೆ ಬೇರೆ ಹೆಸರಿನ ಕರೀತೀವಿ. ಆಮೇಲೆ ನಮ್ಮ ಸಂಸ್ಕಾರ ಹೇಗಿದೆ ಅಂತಂದ್ರೆ ಅಲ್ಲಿ ಹೆಣ್ಣು ಮತ್ತು ಗಂಡು ಯಾವುದೇ ಭೇದ ಭಾವ ಇಲ್ಲ. ಹೆಣ್ಣು ದೇವತೆಗಳು ಇದ್ದಾರೆ, ಗಂಡು ದೇವತೆಗಳು ಇದ್ದಾರೆ. ಯಾಕಂತಂದ್ರೆ ಕೊನೆಗೆ ಗಂಡಾಗ್ಲಿ ಹೆಣ್ಣಾಗ್ಲಿ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಎಲ್ಲರಲ್ಲಿ ಇರುವುದು ಒಂದೇ ಆತ್ಮ. ಎಲ್ಲ ನಮ್ಮ ಪ್ರತಿಯೊಬ್ಬರಲ್ಲಿಯೂ ಆತ್ಮಗಳೇನಿವೆ, ಎಲ್ಲ ಆತ್ಮ ಆ ದೇವರಿಗೆ ಸಲ್ಲಿಸ್ತಾ ಇರುವಂತಹ ಒಂದು ಅಜರಾಮರವಾದಂತಹ ವಸ್ತು. ಅದಕ್ಕೆ ಸಾವುವಿಲ್ಲ. ದೇಹ ಮಾತ್ರ ಬಿಡ್ತೀವಿ, ಆದ್ರೆ ಆತ್ಮಕ್ಕೆ ಯಾವುದೇ ಕೊನೆ ಇಲ್ಲ, ಸಾವಿಲ್ಲ. ಅದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡ್ರೆ ಮೇಲು ಕೀಳುವ ಭಾವನೆ ಯಾವುದೂ ಬರಬಾರದು. ಯಾವುದೋ ಕಾರಣದಿಂದ ನಮ್ಮ ದೇಶದಲ್ಲಿ ಈ ಜಾತಿ ಪದ್ಧತಿ ಬಂದಿದೆ. ಇವತ್ತು ಅದನ್ನ ಹೋಗಲಾಡಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಸಂವಿಧಾನ ಕೂಡ ಅಂತ ಹೇಳುತ್ತೆ. ಸಂವಿಧಾನ ಏನ್ ಹೇಳುತ್ತೆ? ಎಲ್ಲರೂ ಸಮಾನ. ಎಲ್ಲರೂ ಸಮಾನ ಆಗಿದ್ರಿಂದ ಚುನಾವಣೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ಓಟ್ ಕೊಡಲಾಗಿದೆ. ಒಬ್ರು ರಾಷ್ಟ್ರಪತಿದ್ದಾರೆ, 10 ಓಟ್ ಕೊಡೋಣ. ಒಬ್ರು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಅವರಿಗೆ ಕೇವಲ 5 ಓಟ್ ಕೊಡೋಣ. ನಾವು ಏನೂ ಆಗಿಲ್ಲ, ನನಗೆ ಒಂದೇ ಓಟ್ ಕೊಡೋಣ ಅನ್ನೋದೇ. ಎಲ್ಲರಿಗೂ ಒಂದೇ. ಅದರ ಅರ್ಥ ಏನು? ಎಲ್ಲರೂ ಒಂದೇ, ಯಾವುದೇ ಜಾತಿ ಧರ್ಮ ರಾಜ್ಯ ಏನು ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ. ಅದನ್ನ ಇವತ್ತು ನಾವು ಸಾಕಾರ ಮಾಡ್ತಾ ಇದ್ದೇವೆ. ಈಗ ಭಗವಾನ್ ಸತ್ಯ ಸಾಯಿ ಏನ್ ಹೇಳಿದ್ರು? ಇವತ್ತು ದಿನಾಲು ಭಜನೆ ಮಾಡಿ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು ದೇವರ ನಾಮಸ್ಮರಣೆ ಮಾಡಿ ಮೊದಲನೆಯದು, ಎರಡನೇದು ಸೇವೆ ಮಾಡಿ. ಸೇವೆ ಬಹಳ ಮುಖ್ಯ. ಎಲ್ಲಾ ದೇವರು, ಆ ಮಾನವರು ಯಾರು ಜನ್ಮ ತಾಳಿ ಬಂದಿದ್ದಾರೆ ಅವರೆಲ್ಲರೂ ನಮ್ಗೆ ಹೇಳೋದು ಒಂದೇ, ಸೇವೆ ಮಾಡಿ. ಸೇವೆ ಅಂತಂದ್ರೆ ಏನು? ಕರುಣೆ ಮೊದಲನೇ ಅವಶ್ಯಕ. ಬೇರೆಯವರ ಬಗ್ಗೆ ಕರುಣೆ ಇರಬೇಕು. ಕರುಣೆ ಇದ್ರೆ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಮನಸ್ಸು ತಾನಾಗಿ ಹುಟ್ಟಿ ಬರುತ್ತೆ. ಆ ಕರುಣೆ ಇಲ್ಲ ಅಂತಂದ್ರೆ ಅದು ಬರ್ಲಿಕ್ಕೆ ಸಾಧ್ಯನೇ. ಈಗ ಭಗವಾನ್ ಸತ್ಯ ಸಾಯಿಗಳು ಅಂತ ಹೇಳೋದು ಸೇವೆ ಮಾಡಿ. ಅದು ಯಾವುದೇ ಪ್ರಕಾರದ ಸೇವೆ ಇರ್ಬೋದು. ಆ ಸೇವೆ ಬೇರೆ ಬೇರೆ ಪ್ರಕಾರದ ವೇಷವನ್ನು ಧರಿಸ್ತದೆ. ಈ ಮಗುವಿಗೆ ನಾನು ಪಾಠ ಹೇಳ್ಕೊಡ್ಬೋದು, ಅದು ಸೇವೆ. ಈಗ ಒಬ್ಬರಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಅದು ಸೇವೆ. ಎಲ್ಲ ಸೇರಿ ನಾವು ಒಂದು ರಸ್ತೆ
ಕೆಟ್ಟಬಿಟ್ಟಿದೆ, ಇದನ್ನ ಸರಿ ಮಾಡೋಣ, ಅದು ಸೇರಿ. ಈ ಊರಿನಲ್ಲಿ ಸ್ವಚ್ಛತೆ ಎಲ್ಲ ಎಲ್ಲರೂ ಸೇರಿ ಸ್ವಚ್ಛತೆ ಮಾಡೋಣ, ಅದು ಸೇರಿ. ಇತ್ತೀಚೆಗೆ ಹವಾಮಾನ ಬದಲಾಗ್ತಾ ಇದೆ, ಅದಕ್ಕೆ ಹವಾಮಾನ ಬದಲಾವಣೆಯಿಂದ ಎಷ್ಟೋ ಪ್ರಕಾರದ ಕಷ್ಟಗಳಾಗ್ತಾ ಇವೆ, ಎಲ್ಲರೂ ಗಿಡಗಳನ್ನು ನೆಡೋಣ, ಅದು ಒಂದು ಸೇರಿ. ನಮ್ಮ ಹೆಣ್ಮಕ್ಳಿಗೆ ಶಿಕ್ಷಣ ಕೊಟ್ಟಿಲ್ಲ, ಅವ್ರನ್ನ ವಿಶೇಷವಾಗಿ ಹೆಣ್ಣು ಹುಡುಗಿಯರನ್ನ ಅವ್ರ ತಂದೆ ತಾಯಿಗಳ ಮನವೊಲಿಸಿ ಅವ್ರನ್ನ ಶಾಲೆಗೆ ಕರ್ಕೊಂಡು ಹೋಗೋಣ, ಶಾಲೆಯಲ್ಲಿ ಕಲಿಯುವಂತೆ ಮಾಡೋಣ, ಅದು ಒಂದು ಸೇರಿ. ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, SSLC ಆಯ್ತು, ಮೆಟ್ರಿಕ್ ಆಯ್ತು, BA ಆದ್ರು, ನೌಕರಿ ಸಿಗ್ತಾ ಇಲ್ಲ, ಅವ್ರಿಗೆ ಯಾವುದೇ ಒಂದು ವಿಶೇಷ ಪ್ರಕಾರ ತಾಲೀಮನ್ನು ಕೊಟ್ಟು ಅವರ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಯೋಗ್ಯರಾಗುವಂತೆ ಮಾಡೋದು ಕೂಡ ಒಂದು ಸೇವೆ. ಅಂದ್ರೆ ಅನೇಕ ಪ್ರಕಾರದ ಸೇವೆಗಳನ್ನು ನಾವು ಮಾಡಬಹುದು. ಆ ಸೇವಾ ಮನೋಭಾವನೆಯಿದೆ, ಅದು ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ಅದಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಬರುತ್ತೆ. ಒಬ್ಬೊಬ್ಬರೇ ಮಾಡಿದ್ರೆ ಬೇಜಾರಾಗಿಬಿಡುತ್ತೆ, ನಾವೆಲ್ಲರೂ ಸೇರಿ ಮಾಡಿಬಿಟ್ರೆ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಉತ್ಸಾಹ ಹುರುಪು ಬಂತು. ಈ ಧಾರವಾಡ ಜಿಲ್ಲೆಯ, ಧಾರವಾಡ ತಾಲೂಕಿನ, ಧಾರವಾಡ ನಗರದ ಸತ್ಯಸಾಯಿ ಸಂಸ್ಥೆ ಇದೆ. ಅವರು ಇಂಥ ಮನೋಭಾವನೆಯನ್ನ ಎಲ್ಲ ಕಡೆ ಬಿತ್ತರಿಸಬೇಕು. ಮನುಷ್ಯರಲ್ಲಿ ಒಂದು ಮಾನವೀಯತೆಯ ಧರ್ಮವನ್ನ ಎಲ್ಲೆಲ್ಲಿ ಮರೆತು ಹೋಗಿದೆ ಅದಕ್ಕೆ ಮತ್ತೊಮ್ಮೆ ಜನ್ಮ ಕೊಡೋಣ ಅನ್ನುವ ಭಾವನೆಯಿಂದ ಇಲ್ಲಿ ಎಲ್ಲ ಕಡೆ ಹೋಗ್ತಾ ಇದೆ. ಈಗ ನಾವು ಕೆಲವರಿಗೆ ಭಾವನೆ ಇರ್ಬೋದು, ಇವರಿಗೆ ಸರ್ಕಾರದವರು ದುಡ್ಡು ಕೊಟ್ಟಿದ್ದಾರೆ, ಅದು ಎಲ್ಲಿಂದೋ ದುಡ್ಡು ಬಂದ್ಬಿಟ್ಟಿದೆ, ಅದಕ್ಕಾಗಿ ಬಂದಿದ್ದಾರೆ. ಆ ಭಾವನೆ ಇದೆಯಲ್ಲ, ಅದು ಸರಿಯಾದ. ಸರ್ಕಾರ ಬಹಳ ದೊಡ್ಡದು. ಸರ್ಕಾರ ಈ ನಮ್ಮ ದೇಶದಲ್ಲಿ ಏನೇನಿದೆ ಎಲ್ಲ ಸರ್ಕಾರದಲ್ಲೇ. ಆದ್ರೆ ಕೇವಲ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್ಕಾರದ ಜೊತೆಗೆ ನಮ್ಮ ಜನಸಾಮಾನ್ಯರು ಕೂಡ ಸೇರಿದ್ರೆ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಬೆಲೆ ಬರುತ್ತೆ. ಇವತ್ತು ಆ ಭಾವನೆಯನ್ನ ಸತ್ಯಸಾಯಿಯವರ ಆದೇಶದಂತೆ, ಆದೇಶ ಅಂತಂದ್ರೇನು, ಅವರು ಯಾವುದೋ ನಿರ್ದೇಶನ ಕೊಟ್ಟಿಲ್ಲ, ಅವರು ಮಾನವೀಯ ಗುಣವನ್ನ ಎಲ್ಲರ ಜೊತೆ ನೀವು ಹಂಚಿಕೊಳ್ಳಿ ಅನ್ನೋದು ಮಾತ್ರ ಅವ್ರು ಹೇಳಿದ್ದಾರೆ, ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನಾವು ಮಾನವ ಜಾತಿಗಳೆಲ್ಲರೂ ಒಂದೇ, ಮಾನವ ಧರ್ಮ ಅನ್ನೋ ಭಾವನೆ ಬಂದ. ಅದ್ರ ಜೊತೆ ಇನ್ನೊಂದು ನಾವು ತಿಳ್ಕೊಳ್ಬೇಕು, ದೇವರು ತಂದಾಗ ಏನು, ಅವರು ಯಾವುದೇ ಜೀವರಾಶಿಯಲ್ಲಿ ಯಾವುದೇ ವ್ಯತ್ಯಾಸ ಮಾಡೋದಿಲ್ಲ. ನಮ್ಮಲ್ಲಿ ಲಕ್ಷ ಲಕ್ಷ ಪ್ರಕಾರಗಳ ಜೀವರಾಶಿಗಳಿವೆ, ಸೂಕ್ಷ್ಮ ಜೀವಿಗಳಿವೆ, ಗಿಡಗಳಿವೆ, ಪ್ರಾಣಿಗಳಿವೆ, ಎಲ್ಲ ಪ್ರಕಾರದ ಜೀವರಾಶಿ. ಅವರು ಅಷ್ಟೇ ಮುಖ್ಯ ನಮಗೆ, ಅವರು ಅಷ್ಟೇ ನಮಗೆ ಮುಖ್ಯ. ಅವರು ಸರಿಯಾಗಿದ್ದರೆ ನಾವು ಸರಿ ಇರ್ಬೋದು, ನಾವು ಸರಿಯಾಗಿದ್ದರೆ ಅವ್ರು ಸರಿಯಾಗಿರ್ತಾರೆ. ಅರ್ಥ ಏನು, ನಾನು ಸರಿಯಾಗಿಲ್ಲ, ಮತ್ತೆ ಯಾವುದೋ ಗಿಡ ಇದೆ ಅದನ್ನ ಕಡಿದು ಬಿಡ್ತೀನಿ, ಅದನ್ನ ಹಾನಿ ಯಾರಿಗಾಯ್ತು, ನನಗೆ ಹಾನಿ. ಆ ಗಿಡ ಸರಿಯಾಗಿದ್ರೆ ನನಗೆ ಒಳ್ಳೆಯ ಆಮ್ಲಜನಕ ಸಿಗುತ್ತೆ, ಹಣ್ಣು ಸಿಗುತ್ತೆ, ಕಟ್ಟಿಗೆ ಸಿಗುತ್ತೆ. ಅದೇನು, ನಾವೆಲ್ಲರೂ ಒಂದಾಗಿ ಬಾಳ್ಬೇಕು. ಅದನ್ನ ಈ ನಮ್ಮ ಭಕ್ತರು ನಮ್ಗೆ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ಚಿಂತನೆ ಇದೆ, ಯಾಕೆಂದ್ರೆ ತಾವು ದೇವರನ್ನ ಬೇರೆ ಬೇರೆ ಹೆಸರಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ನಾನು ದಾರಿಯಲ್ಲಿ ನೋಡಿದೆ, ಬಹಳ ಸುಂದರವಾದಂಥ ಬಸವಣ್ಣನ ಮಂದಿರ ಇದೆ, ಆಂಜನೇಯ ಸ್ವಾಮಿ ಮಂದಿರ ಇದೆ, ಅನೇಕ ಮಂದಿರಗಳಿವೆ. ನಮ್ಮಲ್ಲಿ ಕೂಡ ಒಳ್ಳೆ ಭಾವನೆ ಇದೆ. ಈಗ ಹೇಗೆ ತಾವೆಲ್ಲರೂ ಸೇರಿ ಇವತ್ತು ಆರಂಭ, ಇವತ್ತು ಅವರು ಗ್ರಾಮ ವಾಸ್ತವ್ಯ ಮಾಡ್ತಾರೆ, ನಮ್ಮ ಜೊತೆಗೆ ಇನ್ನೂ ಹಂಚಿಕೊಳ್ಳುತ್ತಾರೆ. ಇತ್ತೀಚೆಗೆ ಏನಾಗಿದೆ, ಈ ಗ್ರಾಮ ವಾಸ್ತವ್ಯಗಳು ಕಡಿಮೆ ಆಗ್ಬಿಟ್ಟಿದೆ. ಉದಾಹರಣೆಗೆ ಹೇಳ್ತೀನಿ, ಈಗ ನಾನು IAS ಅಧಿಕಾರಿ ಆಗಿದ್ದೆ. 35-40 ವರ್ಷದ ಹಿಂದೆ ನಮ್ಗೆ ಹೇಳ್ತಾ ಇದ್ರು, ನೀವು ಗ್ರಾಮವಾಸ ಮಾಡ್ಲಿಕ್ಕೆ ಬೇಕು. ಯಾಕಂದ್ರೆ ಅವಾಗ ರಸ್ತೆಗಳು ಸರಿ ಇರ್ಲಿಲ್ಲ, ಗಾಡಿಗಳು ಇರ್ಲಿಲ್ಲ. ನಾವು ಹೋಗ್ತಾ ಇದ್ದೀವಿ, ಗ್ರಾಮಗಳು ಇರ್ತಾರೆ, ಅಲ್ಲಿ ಗೆಸ್ಟ್ ಹೌಸ್ ಇರ್ಬೋದು, ಇರ್ಲಿಕ್ಕಿಲ್ಲ,
ಯಾವುದೋ ಶಾಲೆಯಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದೀವಿ. ಎಷ್ಟೋ ಸಾರಿ ನಾನೇ ಸ್ವತಃ ಜಿಲ್ಲಾಧಿಕಾರಿ ಆಗಿದ್ದಾಗ ಕೂಡ ಹೊಲಸದನ್ನ ಹೊರಗಡೆ ಹಾಕಿ ಮಲ್ಕೊಂಡು ಬಂದಿದ್ದೇನೆ. ಇದು ಗೊತ್ತಾಗಲ್ಲ. ನಾನು ಹೇಳೋದು ಯಾಕೆ ಮುಖ್ಯ ಅಂತಂದ್ರೆ ಅದು ಹೋದಾಗ ಜನರಿಗೆ ಅನಿಸ್ತದೆ ಇವರು ನಮ್ಮವರು, ಇವರು ದೂರದವರಲ್ಲ. ಅವಾಗ ಈ ಹತ್ತಿರ ಸಂಪರ್ಕ ಬೆಳೆದು ಏನಾಗುತ್ತೆ, ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ನೀವು ಹೇಳಲಿಕ್ಕೆ ಆರಂಭ ಮಾಡ್ತೀರಿ. ಇಲ್ಲಿ ಮೊದಲನೇದಾಗಿದ್ದ ಸಮಸ್ಯೆ ಹೇಳಲಿಕ್ಕೆ ಸ್ವಲ್ಪ ಭಯ, ಸಂಕೋಚ. ನನ್ನ ಮಗ ಸರಿಯಾಗಿಲ್ಲ, ಹೇಳ್ಬೇಕೋ ಹೇಳ್ಬಾರ್ದು. ಉದಾಹರಣೆ ಹೇಳ್ತೀನಿ. ಒಂದು ದಿವಸ ನಾನು ಹೀಗೆ ವಾದ ಮಾಡ್ತಾ ಇದ್ದು, ಸ್ವಲ್ಪ ಒಳ್ಳೆಯ ಸಂಬಂಧ ಬೆಳೀತು. ಆ ಮುದುಕಿ ಬಂದು ನನಗೆ ಹೇಳಿದ್ದು ನೋಡಿ, ನನ್ನ ಮಗ ದೊಡ್ಡವನಾಗಿದ್ದಾನೆ, ಆದರೆ ಬಹಳ ಶೆರೆ ಕುಡಿತಾರೆ, ನೀವೇನಾದ್ರೂ ಮಾಡಬೇಕು ನೋಡಿ. ಅವಳಿಗೆ ಪಾಪ ಏನು ಮಾಡ್ಲಿಕ್ಕಾಗ್ತದೆ, ಮಗ ಮಾತು ಕೇಳಿದೆ. ಅವಳಿಗೇನೋ ಒಂದು ಧೈರ್ಯ ಬಂತು, ಇವ್ರು ಬಂದಿದ್ದಾರೆ ಮಾಡಿ ಸಾಧ್ಯ. ಈಗ ನಾನೇನ್ ಮಾಡಿದ್ದೆ, ಅವನಿಗೆ ಆ ಹುಡುಗನಿಗೆ ಅಂತಂದ್ರೆ ಅವನು ಆಗಲಿ 25-28 ವಯಸ್ಸಾಗಿತ್ತು. ನಮ್ಮ ಅಧಿಕಾರಿ ಹೇಳಿದ್ರು, ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಕಚೇರಿಗೆ ಸ್ವಲ್ಪ ಬುದ್ಧಿ ಹೇಳೋಣ, ಭಯನೂ ಉಡ್ಸೋಣ. ಯಾಕಂದ್ರೆ ಭಯ ಮತ್ತು ಎರಡು ಭಯನೂ ಬೇಕಾಗುತ್ತೆ ಅಂಥವ್ರಿಗೆ. ನೀನೇನೋ ಸರಿ ಇಲ್ಲಪ್ಪ ಅಂದ್ರೆ ಒಳಗೆ ಹಾಕ್ತೀವಿ, ಸ್ಕೂಲ್ ಕೂತಿದ್ದಾರೆ ಒಳಗೆ ಹಾಕ್ತೀವಿ. ಆದ್ರೆ ಇಲ್ಲಿ ನಾವು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಯಾವ ತಾಲೂಕು ಕೊಡೋಣ, ನನಗೆ ಆಮೇಲೆ ಯಾವುದೊಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಹಣ ಕೊಡೋಣ, ಏನೋ ಅವ್ರ ಅಂಗಡಿ ಆರಂಭ ಮಾಡೋಣ, ಹೀಗೆ ಅವ್ರು ಸುಧಾರಿಸಿದ್ದಾರೆ. ಉದಾಹರಣೆ ಕೊಡ್ತಾರೆ. ಅವಾಗ ಈಗ ಹಣದ ವ್ಯಾಮೋಹ ಯಾವಾಗ ಬಂತು, ಇದು ಕುಡಿಯೋದು ಸರಿಯಲ್ಲ ಅನ್ನೋ ಅವರಿಗೆ ಒಂದು ಮನದಲ್ಲಿ ಬಂತು. ತಾಯಿಯನ್ನು ಕೂಡ ಸರಿಯಾಗಿ ನೋಡ್ಲಿಕ್ಕೆ ಆರಂಭ ಮಾಡಿದ್ದಾರೆ. ಹೀಗೆ ಚಿಕ್ಕ ಸಮಸ್ಯೆ ಕೂಡ ಬಹಳ ಭಯಂಕರವಾದ ಸಮಸ್ಯೆ ಆಗಿರುತ್ತೆ ಮನೆಯಲ್ಲಿ. ನಮ್ಮ ವಿಶೇಷ ಪುರುಷರು ಕುಡಿದು ಬರ್ತಾರೆ, ಹೆಣ್ಮಕ್ಳು ದಾರಿ ಕಾಯ್ತಾ ಇರ್ತಾರೆ, ಅವರು ಊಟ ಮಾಡಿರೋದಿಲ್ಲ. ಆ ಗಂಡನ ಊಟ ಮಾಡಿ ನಾನು ಮಾಡ್ಬೇಕು ಅಂತ ಕೂತಿರ್ತಾರೆ. ಪಾಪ ಅವನು ಕುಡಿದು ಏನೇನೋ ತಿಂದು ಬಂದ್ಬಿಟ್ಟಿರ್ತಾನೆ. ನೀವು ಸಿಟ್ಟು ಮಾಡ್ಕೊಳ್ಬೇಡಿ, ಇವೆಲ್ಲ ನಿಜವಾದಂತ ವಾಸ್ತವ ನಮ್ಮ ದೇಶದಲ್ಲಿ. ಅಂದ್ರೆ ಎಷ್ಟು ನಾವು ತೊಂದರೆ ಕೊಡ್ತಾ ಇದ್ದೀವಿ. ಯಾವ ಮನೆಯಲ್ಲಿ ಶಾಂತಿ ಇಲ್ವೋ ಅಲ್ಲಿ ಮಕ್ಕಳು ಕೂಡ ಬಹಳ ತೊಂದರೆಗೀಡಾಗ್ತಾರೆ. ಸರಿಯಾಗಿ ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪಾಪ ಈ ಮಗು ಅಂದ್ಕೊಳ್ಳಿ, ಅವ್ರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನೀವೆಲ್ಲ ದೊಡ್ಡವರು, ತಂದೆ ತಾಯಿ ಹೇಳಿಕ್ ಬರೋದಿಲ್ಲ. ಅದು ಮನಸ್ಸಿನಲ್ಲೇ ಅದು ಬರುತ್ತಾ ಇರ್ತಾರೆ. ನಮ್ಮ ಮನೆಯಲ್ಲಿ ಶಾಂತಿ ಇಲ್ಲ, ನಮ್ಮ ತಾಯಿಗೆ ನಮ್ಮ ತಂದೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಅವಾಗ ವಿದ್ಯಾಭ್ಯಾಸದಲ್ಲಿ ಕೂಡ ಆ ಮಗುವಿಗೆ ತೊಂದರೆ ಆಗುತ್ತೆ. ನೋಡಿ ಎಷ್ಟು ಒಂದಕ್ಕೊಂದು ಸಂಬಂಧ ಇದೆ. ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮಕ್ಕಳು, ನಮ್ಮ ಕುಟುಂಬ ಅವ್ರು ಸರಿಯಾಗಿದ್ರೆ ಆ ಸಮಾಜ ಸರಿಯಾಗಿದೆ. ಸಮಾಜ ಅಂತಂದ್ರೆ ಏನು? ನೂರಾರು ಮನೆಗಳು, ಕುಟುಂಬಗಳು ಸೇರಿ ಒಂದು ಸಮಾಜ ಆಗುತ್ತೆ. ಗ್ರಾಮದ ಸಮುದಾಯ, ತಾಲೂಕಿನ ಸಮುದಾಯ, ಜಿಲ್ಲಾ ಸಮುದಾಯ, ರಾಜ್ಯ ಸಮುದಾಯ, ದೇಶ ಸಮುದಾಯ, ಆಮೇಲೆ ಜಗತ್ತಿನ ಸಮುದಾಯ. ಆದ್ರೆ ಮುಖ್ಯ ಅಂದ್ರೆ ಕುಟುಂಬ. ಕುಟುಂಬ ಇಟ್ಟಿಗೆ ಅದು ಸರಿ ಇಲ್ಲ ಅಂತಂದ್ರೆ ಗೋಡೆ ನಿಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಭಗವಾನ್ ಸತ್ಯಸಾಯಿ ಅವರು ಹೇಳಿದ್ದಾರೆ. ಅಲ್ಲಿ ನೋಡಿ, ಎಲ್ಲಾ ಜಾತಿಯವರು ಬರ್ತಾ ಇದ್ರು, ಈಗಲೂ ಬರ್ತಾರೆ. ಎಲ್ಲಾ ಧರ್ಮದವ್ರು ಬರ್ತಾ ಇದ್ರು, ಈಗಲೂ ಬರ್ತಾ ಇದ್ದಾರೆ. ಈ ಧರ್ಮ ಜಾತಿ ನಾವೇ ಮಾಡ್ಕೊಂಡಿವಿ, ದೇವರು ಮಾಡಿಲ್ಲ. ಅದೇನು ನಾವು ತಪ್ಪಾಗಿ ಮಾಡ್ಕೊಂಡಿದೀವಿ ಅದನ್ನ ಇವತ್ತು ಅಳಗಿಸ್ಬೇಕಾಗಿದೆ. ಇಲ್ಲಿ ಭಕ್ತರಲ್ಲಿ ಬಂದಿದ್ದಾರೆ, ಅವರು ಕೂಡ ಬೇರೆ ಬೇರೆ, ಆದರೆ ಇಲ್ಲಿ ಸತ್ಯಸಾಯಿಯ ಭಕ್ತರಾಗಿ ಬಂದಿದ್ದಾರೆ. ತಾವು ದಯಮಾಡಿ ಅವರಿಗೆ ಅವ್ರ ಜೊತೆ ಸೇರ್ಕೊಳ್ಳಿ, ಅವ್ರು ನಿಮ್ಮ ಜೊತೆ ಇರ್ತಾರೆ. ವಿಶೇಷವಾಗಿ ನಮ್ಮೆಲ್ಲ ಚಿಕ್ಕ ಬಾಲಕಿಯರೆಲ್ಲ ಇದ್ದೀರಲ್ಲ, ನಿಮ್ಮ ಕರ್ತವ್ಯ ಭಾಳ ದೊಡ್ಡದಿದೆ. ಯಾಕಂದ್ರೆ ಮುಂದೆ ನಿಮ್ಮದೇ ಇದೆ ಜಗತ್ತು. ಈಗ ಕೆಲವು ದೊಡ್ಡವರಾಗಿದ್ದರೆ ಇಲ್ಲಿ ಬಂದು ಸಮಯ ಬರುತ್ತೆ. ಇವತ್ತು ಟ್ರೈನ್ ಇದ್ದಂಗೆ ಸ್ಟೇಷನ್ ಧಾರವಾಡ ಬಂತು, ಕೆಲವರು ಹೇಳಿದ್ದಾರೆ, ಮುಂದೆ ಹುಬ್ಳಿಗೆ ಹೋಗ್ಬೇಕು ಕೆಲವರು ಹೇಳಿದ್ದಾರೆ, ಮುಂದೆ ದಾವಣಗೆರೆ ಬಂತು ಕೆಲವರು ಹೇಳಿದ್ದಾರೆ. ಅದು ಹೋಗ್ತಾನೆ ಟ್ರೈನ್ ಆಗಿದೆ. ಅದಕ್ಕಾಗಿ ನೀವೆಲ್ಲ ಹೇಳಿದ್ದೀರಲ್ಲ, ಹೊಸ ಹುಟ್ಟಿದ ನಿಮ್ಮಲ್ಲಿ ನೀವೆಲ್ಲ ಕಲ್ತ್ಕೊಂಡಿದ್ದೀರಾ. ನಮ್ಮ ಗ್ರಾಮಕ್ಕೆ ಏನು ಮಾಡಬೇಕು ಅನ್ನೋದು ನೀವೇ ಯೋಚನೆ ಮಾಡಿ. ಯೋಗ್ಯರಾಗಿರ್ಬೇಕು. ಯೋಗ್ಯ ಅಂತಂದ್ರೆ
ಆ ರೀತಿ ನೀತಿ ಧರ್ಮ ಎಲ್ಲವನ್ನು ನಾವು ಸಾಧನೆ ಮಾಡ್ಕೊಳ್ಬೇಕು. ಅಂದಾಗ ಆ ದೇವರ ಆಶೀರ್ವಾದ ನಿಶ್ಚಯವಾಗಿ ಆಗುತ್ತೆ. ವ್ಯಾಪಾರೀಕರಣ ಮಾಡ್ಲಿಕ್ಕೆ ಹೋಗಬಾರ್ದು. ಶ್ರದ್ಧೆ ತಾಳ್ಮೆ ಅಂದರೆ ಇವತ್ತೇ ಆಗೋದಿಲ್ಲ. ಯಾಕಂದ್ರೆ ಕೆಲವೊಂದು ಕರ್ಮದ ಫಲಗಳಿರ್ತವೆ. ಆ ನೋವನ್ನು ನಾವು ಉಳಿಸಬೇಕು. ದೇವರೇನ್ ಮಾಡ್ತಾನೆ, ಆ ನೋವನ್ನು ತಾಳುವಂತ ಶಕ್ತಿ ಕೊಡ್ತಾನೆ. ಅದು ಒಂದು ಭಕ್ತಿಗೀತೆ ಇದೆ ಶ್ರೀರಾಮಚಂದ್ರನ ಬಗ್ಗೆ. ಇನ್ನಷ್ಟು ಬೇಕಿಲ್ಲ ಹೃದಯಕ್ಕೆ ರಾಮ. ಅದು ಕರೆಕ್ಟಾಗಿ ಹೇಳಿದ್ರು ನೋಡಿ. ಇಷ್ಟೇ, ಆ ತಾಳ್ಕೊಳ್ಳೋ ಶಕ್ತಿ ಕೊಡಪ್ಪ ನನಗೆ ಸಾಕಷ್ಟೇ. ನೋವನ್ನ ತಗೊಳ್ಬೇಡ, ಆ ನೋವನ್ನ ತಾಳ್ಕೊಳ್ಳುವಂತ ಶಕ್ತಿ ನನಗೆ ಕೊಡು. ಅವಾಗೇನಾಗುತ್ತೆ, ನಾವು ಏನು ಕರ್ಮ ಮಾಡಿರ್ತೀವಿ ಆ ಕರ್ಮ ಇವರಿಗೆ ಮುಗಿದೋಯ್ತು. ನೀವು ದೇವರಿಗೆ ಇಲ್ಲ ಈ ನೋವೇ ಬೇಡ ಅಂತಂದ್ಬಿಟ್ರೆ ಮತ್ತೊಮ್ಮೆ ನೀವು ನೋಡಿ ಉಡ್ಲಿಕ್ಕೆ ಬೇಕಾಗುತ್ತೆ. ಹೇಳುವ ತಾತ್ಪರ್ಯ ಇಷ್ಟೇ, ನಾವೆಲ್ಲರೂ ಸೇರಿ ಒಂದಾಗಿ ಬಾಳೋಣ. ಈ ಗ್ರಾಮ ಏನು ದತ್ತು ತೆಗೆದುಕೊಂಡಿದ್ದಾರೆ, ನಾಗರಾಜ್ ಅವರು, ನಮ್ಮ ಡಾಕ್ಟರಾಜ್ ಅವರು, ನಾವೆಲ್ಲ ಭಕ್ತ ಮಂಡಳಿ ಸೇರಿಕೊಂಡಿದ್ದಾರೆ. ಅವ್ರ ಜೊತೆ ನೀವು ಕೈ ಜೋಡಿಸಿದಲ್ಲಿ ಇಲ್ಲಿ ಚಿಕ್ಕ ಕೆಲಸಗಳು ಮಾಡ್ಬೋದು. ಆಮೇಲೆ ಇಲ್ಲಿ ನಮ್ಮ ಅಪರ ಜಿಲ್ಲಾಧಿಕಾರಿ ಬಂದಿದ್ದಾರೆ, ಅವರು ಕೂಡ ಅಷ್ಟೇ ಒಂದು ದೇವರ ಬಗ್ಗೆ ಭಕ್ತಿ ಇಟ್ಕೊಂಡಿದ್ದಾರೆ, ಸೇವಾ ಮನೋಭಾವನೆ ಇದೆ. ಅವರ ಸಹಾಯದಿಂದ ಈ ಗ್ರಾಮಕ್ಕೆ ಕೆಲವೊಂದು ಬೇಕಾದಂಥ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಎಲ್ಲರೂ ಸೇರಿ ಕೆಲಸ ಮಾಡಿದಲ್ಲಿ ನಿಶ್ಚಯವಾಗಿ ಗ್ರಾಮದ ಅಭಿವೃದ್ಧಿ ಆಗುತ್ತೆ. ಗ್ರಾಮದ ಅಭಿವೃದ್ಧಿ ಆದಲ್ಲಿ ದೇಶದ ಸಮಾಜದ ಅಭಿವೃದ್ಧಿ ಆಗುತ್ತೆ. ಬೇಕು ಈ ಕೊನೆ ಮಾತು, ಗ್ರಾಮದಲ್ಲಿ ಕೃಷಿ ಬಹಳ ಮುಖ್ಯ. ಕೃಷಿಯಲ್ಲಿ ನಮ್ಮ ಜನ ಕೆಲಸದಲ್ಲಿ ತೊಡಗಿದ್ದಾರೆ, ಅವರಿಂದ ಆದಾಯ ಬರುತ್ತೆ. ಯಾವ ಪ್ರಕಾರದ ಹೊಸ ಕೃಷಿಯನ್ನು ನಾವು ಅವಲಂಬಿಸಬೇಕು. ನೂರಾರು ಸಾವಿರಾರು ವರ್ಷಗಳಲ್ಲಿ ಒಂದೇ ಪ್ರಕಾರದ ಕೃಷಿ ಮಾಡ್ತಾ ಇರ್ತೀವಿ. ಇವತ್ತು ಕೃಷಿ ಮಾಡಲು ಉದ್ದೇಶ ಏನು? ಅದರಿಂದ ಆದಾಯ ಬರಲಿ. ಆದಾಯ ಹಾಗೆ ಬರಲಿಕ್ಕೆ ಸಾಧ್ಯ, ನೀವು ಬೆಳೆದಂತಹ ಪೈರನ್ನು ಉತ್ಪಾದನೆಯಿಂದ ಮಾರುಕಟ್ಟೆಯಲ್ಲಿ ಮಾರಾಟ ಸರಿಯಾಗಿ ಮಾಡಿದಾಗ, ನಿಮಗೆ ಸರಿಯಾಗಿ ಬೆಲೆ ಸಿಕ್ಕಾಗ ನಿಮಗೆ ಆದಾಯ ಬರುತ್ತೆ. ಅದು ಮಾರುಕಟ್ಟೆಗೆ ಉದಾಹರಣೆಗೆ ನನಗೆ ಮಾವು ಬೇಕು ಅಂತ ಅವನು ಕೇಳ್ತಾ ಇದ್ದಾನೆ, ನಾನು ಹೋಗಿ ನಾನು ಪಪ್ಪಾಯ ಬೆಳೆದಿದ್ದೀನಿ ತೊಳಪ್ಪ ಅಂತ ಹೇಳಿ ನೀವು ಪಪ್ಪಾಯ ಬೆಳೆದಿರ್ತಿದ್ರೆ, ಆದರೆ ಅವನಿಗೆ ಮಾವಿನಕಾಯಿ ಬೇಕಾಗಿದೆ. ಅದರ ಅರ್ಥ ಅವ್ರಿಗೆ ಏನು ಬೇಕು ಅದನ್ನು ನಾವು ಬೆಳಿಬೇಕು, ಅದನ್ನು ತಿಳ್ಕೊಳ್ಬೇಕು. ಇವತ್ತು ಬೇಡಿಕೆಗೆ ಅನುಗುಣವಾಗಿ ಮಾರುಕಟ್ಟೆಯಲ್ಲಿ ಏನಕ್ಕೆ ಬೇಡಿಕೆ ಇದೆ, ಯಾವ ಪ್ರಕಾರದ ಹಣ್ಣು ಹಂಪಲ ಬೇಕಾಗಿದೆ, ಕಾಳು ಬೇಕಾಗಿದೆ, ದ್ವಿದಳ ಧಾನ್ಯ ಬೇಕಾಗಿದೆ, ಅದನ್ನ ನಾವು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಕೃಷಿಕರು ಕೂಡ ಮಾಡಬೇಕಾಗಿದೆ. ಅದಕ್ಕಾಗಿ ನಮ್ಮ ರೈತರು ಕೂಡ ಈ ಹೊಸದಾಗಿ ಏನೇನು ನಮ್ಮ ವೆರೈಟೀಸ್ ಬಂದಿವೆ, ಬೆಳೆ ಪದ್ಧತಿ ಬಂದಿದೆ, ಅವನ್ನೆಲ್ಲ ನೀವು ತಿಳ್ಕೊಳ್ಳಿ. ಜ್ಞಾನ ಭಾಳ ಮುಖ್ಯ. ಮೊದಲೇನಿತ್ತು, ಯಾರು ಅಶಿಕ್ಷಿತರೋ, ಯಾರು ಶಾಲೆಗೆ ಹೋಗಿಲ್ವೋ ಅವ್ರನ್ನ ಕೃಷಿಗೆ ನೂಗ್ತಾ ಇದ್ರು. ಇವತ್ತು ಹಾಗಿಲ್ಲ. ಕೃಷಿಯಲ್ಲಿ ಕೂಡ ಕಲಿತವ್ರು ಬೇಕಾಗಿದೆ, ಜ್ಞಾನವಂತರು ಬೇಕಾಗಿದೆ. ಕೃಷಿ ಕೂಡ ಇವತ್ತು ಜ್ಞಾನದ ಒಂದು ಭಂಡಾರ. ಜ್ಞಾನ ಉಳ್ಳವರೇ ಕೃಷಿಗೆ ಬರಬೇಕು. ಇದೇನು ನಾನು ಓದಿಲ್ಲ, ನಾನು ಕೃಷಿ ಮಾಡ್ತೀನಿ, ಓದ್ಕೊಂಡಿದ್ದೀನಿ, ನಾನು ಯಾವುದೋ ಒಂದು ತಹಸೀಲ್ದಾರ್ ಆಗ್ತೀನಿ, ಅದೆಲ್ಲ ಹಳೆ ಮಾತು. ಇವತ್ತು ಕೃಷಿಯಲ್ಲಿ ಕೂಡ ಅಷ್ಟೇ ಮುಖ್ಯವಾದಂಥ ಜ್ಞಾನವುಳ್ಳಂಥ ಜನರು ನಮಗೆ ಬೇಕಾಗಿದ್ದಾರೆ. ಅಂದಾಗ ಮಾತ್ರ ಇದು ಕೂಡ ಒಂದು ಒಳ್ಳೆಯ ಉದ್ಯೋಗ ಆಗುತ್ತೆ. ನಾವೆಲ್ಲರೂ ನಮ್ಮ ಜನರಿಗೆ, ದೇಶದ ಜನರಿಗೆ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಕೊಡಬಹುದು. ಜೊತೆಗೆ ನಾವು ಕೂಡ ಒಳ್ಳೆಯ ಆದಾಯವನ್ನು ಮಾಡ್ಕೊಳ್ಬೋದು. ಆದಾಯ ಇತ್ತು ಅಂತಂದರೆ ಎಲ್ಲರೂ ಸುಖವಾಗಿ ಮಾಡಲಿಕ್ಕೆ ಸಾಧ್ಯ. ಇಷ್ಟು ಹೇಳಿ ನಿಮ್ಗೆಲ್ಲರಿಗೂ ಭಾಳ ಅಭಿನಂದನೆಗಳು. ಒಂದು ಏನು ನಾವು ಮಾತಾಡ್ತೇವೆ, ಏನು ಹೇಳ್ತೇವೆ, ಅದನ್ನು ಪರಿಪೂರ್ಣತೆ ಆಗಬೇಕಂದ್ರೆ ಅವು ಎಲ್ಲವ ಲಕ್ಷಣಗಳು, ವಿಚಾರಗಳು ಇರ್ತಾವೆ. ಅದಕ್ಕಾಗಿ ಒಂದು ವಿಶೇಷ ವಿಚಾರದಲ್ಲಿ ವಿಶೇಷ ವಿಚಾರಗಳನ್ನು ನಮ್ಮ ಮುಂದೆ ತಿಳಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ಹಾರ್ದಿಕ ಅಭಿನಂದನೆಗಳು, ಧನ್ಯವಾದ.
ಒಳಗೇನು ತಗೊಂಡು ಈ ಥರನೂ ನಾವು ಮಾಡ್ಬೇಕಂತ ಬಂದೀವಿ. ಅದಕ್ಕೆ ನೀವು ನಮ್ಮನ್ನ ತಿಳ್ಕೊರಿ, ನಮ್ಗೆ ಸ್ಪಂದಿಸಿರಿ. ಇವ್ರು ಹೇಳ್ದಂಗೆ ನಮ್ಗೊಂದು ಸಹಕಾರ ಕೊಟ್ರೆ ನೀವು ಉದ್ಧಾರ ಆಗ್ತೀರಿ, ನಮಗೂ ಒಂಥರ ಇದಾಕೈತಿ. ಅವ್ರು ಹೇಳ್ದಂಗೆ ನಾವು ಯಾವ ಬಂದಿಲ್ಲ, ನಿಮ್ಗೆ ಏನು ಇವನ್ನೆಲ್ಲ ನೋಡಿ ಅನ್ಸಿರ್ಬೇಕು. ಗೌರ್ಮೆಂಟ್ ಎಲ್ಲ ಬಂದೈತೆ ಅಂತ ಎಲ್ಲಿನೂ ಏನು ಬಂದಿಲ್ಲ. ಎಲ್ಲರೂ ಡಿವೋಟೀಸ್. ಎಷ್ಟು ಕೈ ಹಾಕೈತಿ, 500 ಹಿಡ್ಕೊಂಡು 5-10 ಸಾವಿರ ತನಕನೂ ಮಂದಿ ಹಾಕಿ ತಂದದ್ದೈತಿದೆ. ಯಾವುದು ಗೌರ್ಮೆಂಟ್ ಏನು ಬಂದಿಲ್ಲ. ಅದನ್ನ ತಿಳ್ಕೊಂಡು ನೀವು ನಮ್ಗೆ ಇದನ್ನ ಮಾಡಿದ್ರೆ, ನಾನು ನಿನ್ನೆ ಅಧ್ಯಾತ್ಮದ ಬಗ್ಗೆ ಮಾತಾಡಿದೆ. ಅದು ಒಂಥರ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅಧ್ಯಾತ್ಮದಿಂದ ನಿಮ್ಮ ಮಾನಸಿಕ, ನಿಮ್ಮ ದೈಹಿಕ ಬೆಳವಣಿಗೆ ಎಲ್ಲನೂ ಆಗ್ತೈತಿ. ಅದಕ್ಕೆ ಪ್ಲೀಸ್ ಸರ್ಕಾರ ಕೊಡ್ರಿ, ನಾವು ಬಂದು ನಾವು ಮಾಡಕ್ಕೆ ರೆಡಿ ಅದೀವಿ. ಇಷ್ಟು ದಿನ ನಾ ಮಾಡಿದ್ದು ಪಗಾರ್ ಮಾಡಿದ್ದೆ, ಈಗ ಪಗಾರ್ ಮಾಡಕತ್ತಿಲ್ಲ, ಸ್ವಂತ ಮಾಡಬೇಕು ಅಂತ ಹೇಳಿ ಬರಕತ್ತೀನಿ. ಒಂದೇ ಒಂದು ಮನುಷ್ಯನ ಏನೋ ಸೇವಾ ಮಾಡಲಿ, ಸೇವಾ ಸಮರ್ಪಣೆ ಏನು ಎಷ್ಟು ಸಾಯಿ ಓಟಿ ಏನು ಬಂದಿದ್ದಾರೆ, ಪ್ರತಿಯೊಬ್ಬರು ತಮ್ಮ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಭಾಳ ಮಹತ್ವಪೂರ್ಣ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇವತ್ತಿನ ಒಂದು ಕರೆ ಮೇರೆಗೆ ಇಲ್ಲಿ ಬಂದು ಹಿಂಗೆ ಮಾಡೋನು, ಉದ್ಧಾರ ಅಂದ್ರೆ ನಮ್ಮ ಉದ್ಧಾರನ ಪುಣ್ಯ ಪ್ರಾಪ್ತಿ ಅನ್ನೋದೊಂದಷ್ಟೇ ಇರ್ತದೆ. ಇಲ್ಲಿ ಸೇವಾ ಯಾಕೆ ಮಾಡ್ತಾರಂದ್ರೆ ಕೈಯಲ್ಲಿ ಖರ್ಚು ಮಾಡಿ ತನುಮನ ಧನದಿಂದ ಇಲ್ಲಿ ಸೇವಾ ಮಾಡಕ್ಕೆ ಬಂದಾರ. ಸರ್ ಹೇಳಿದಂಗೆ ಯಾವುದೇ ರೀತಿಯ ಸರ್ಕಾರದ ಕಾಂಟ್ರಿಬ್ಯೂಷನ್ ಆಗಲಿ ಏನಿರುವುದಿಲ್ಲ, ಕೈಲಿ ಹಾಕಿ ಮಾಡುವಂಥ ಕೆಲಸ. ಅದು ನೇರವಾಗಿ ಗ್ರಾಮಕ್ಕೆ ಹೋಗಿ ಗ್ರಾಮಗಳಿಗೆ ಈ ರೀತಿ ಚಟುವಟಿಕೆ ನೇರವಾಗಿ ತಲುಪಿದ್ರೆ ನಮ್ಗೆ ಸಂತೃಪ್ತಿ ಇರ್ತದೆ ಅನ್ನೋ ಮೂಲ ಉದ್ದೇಶ ಇದರಲ್ಲಿ ಅಡಿಗೆದ. ಅದಕ್ಕೆ ಯಥಾಪ್ರಕಾರ ಯಾರು ವಿಚಾರ ಮಾಡಿ, ಯಾರು ಬೇರೆ ವಿಚಾರ ಮಾಡಲ್ಲ, ಎಲ್ಲ ಚಟುವಟಿಕೆಗಳಲ್ಲಿನೂ ಸಹಿತ ಪಾಲ್ಗೊಳ್ರಿ. ನಾವು ಕಸ ಹುಡುಕ್ತೇವೆ ಅಂತಂದ್ರೆ ಕಸ ಹುಡುಗೋದು ಅಂತಂದ್ರೆ ನಾವೆಲ್ಲ ಮನೆಗೆ ಹುಡುಕ್ತಿರೋದಿಲ್ಲ, ಆದ್ರೆ ಇಲ್ಲಿ ಬಂದು ಕಸ ಹುಡುಕ್ತಾರೆ. ಯಾಕಂತಂದ್ರೆ ಅದನ್ನ ಕೈಲಿ ನಾವು ಕಸ ಹಿಡಿದು ಲೀಡರ್ಶಿಪ್ ಮಾಡಿದ್ರೆ ಎಲ್ಲರೂ ಬಂದು ಕೂಡ್ಬೇಕಾಗತ್ತೆ. ಬಂದು ನಾವು ಕಸ ಹುಡುಕ್ತೀವಿ, ನೀವು ಕಸ, ಇಷ್ಟು ನೀಟಾಗಿ ಎಲ್ಲರೂ ಪಾಲ್ಗೊಳ್ಬೇಕು. ಇವತ್ತು ಮೋದಿಯವರು ಯಾಕೆ ಅವರು ಕಸ ಹೊಡೆದು ಹಿಡ್ಕೊಂಡು ನಿಂತರು, ಎಲ್ಲರೂ ಬರ್ತಾರೆ, ಎಲ್ಲ ಪಾಲ್ಗೊಳ್ತಾರೆ ಅನ್ನೋ ಒಂದು ಉದ್ದೇಶ ಅದು. ಅದಕ್ಕೆ ಲಾಡವ್ರು ಬಂದರು, ಅಲ್ಲಿದ್ರೊಳಗೆ ವಾಸ್ತವ ಹೊಡೆದ್ರು. ಯಾಕೆ ಅವರು ಬಂದು ನಾವು ಇಲ್ಲಿ ಮಾಡಿದ್ರೆ ನಮ್ಮ ಜನ ಎಲ್ಲರೂ ಸುಧಾರಣೆ ಆಗ್ತಾರೆ, ಒಳ್ಳೇದು, ನಾವು ಪಾಲ್ಗೊಳ್ಬೇಕು, ಇಂಥದ್ದೊಂದು ತಾತ್ಪರ್ಯ ಇರ್ತದೆ. ಅದಕ್ಕೆ ಅದನ್ನೆಲ್ಲ ತಿಳ್ಕೊಂಡು ನಾವು ಮುಂದುವರೆದು ಎಲ್ಲ ಸಹಕಾರ ಕೊಡಬೇಕು ಇನ್ನು ಮುಂದೆ ಅಂತೇಳಿ ಎಲ್ಲ ಗ್ರಾಮಸ್ಥರಿಗೂ ಸಹಿತ ಮತ್ತೊಮ್ಮೆ ನಾವು ಕಳಕಳಿ ವಿನಂತಿ ಮಾಡಿಕೊಂಡು ಉದ್ಘಾಟನೆ. ಓಂ ಶ್ರೀ ಸಾಯಿರಾಮ್. ನಾವು ಇವತ್ತು ಧಾರವಾಡ ತಾಲೂಕಿನ ಕ್ಯಾರ್ಕೋಪ್ ಗ್ರಾಮದಲ್ಲಿದ್ದೇವೆ. ಭಗವಾನ್ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಧಾರವಾಡ ಜಿಲ್ಲೆ ಮತ್ತು ಧಾರವಾಡ ನಗರ ಸಮಿತಿಯ ಆಶ್ರಯದಲ್ಲಿ ಈ ಕ್ಯಾರ್ಕೋಪ್ ಗ್ರಾಮವನ್ನು ದತ್ತು ತಗೊಂಡ್ಬಿಟ್ಟು ಈ ದತ್ತು ಗ್ರಾಮದ ಒಂದು ಸಮಗ್ರ ಅಭಿವೃದ್ಧಿಗೋಸ್ಕರ ನಾವು ನಿನ್ನೆ ಅಂದ್ರೆ ದಿನಾಂಕ 29 ಜೂನ್ನಿಂದ ಇವತ್ತು 30 ಜೂನ್ವರೆಗೆ ಅಂದ್ರೆ 2 ದಿವಸಗಳ ಕಾಲ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಮತ್ತು ಗ್ರಾಮ ಸೇವೆಯ ಭಾಗವಾಗಿ ನಾವೆಲ್ಲ ಇವತ್ತು ನಮ್ಮ ಎಲ್ಲ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಎಲ್ಲ ಸೇವಾದಳದವರು ಸದ್ಭಕ್ತರೆಲ್ಲ ಸೇರಿದ್ದೀವಿ. ನಮ್ಮ ಈ ಗ್ರಾಮದ ಒಂದು ವಾಸ್ತವ್ಯದ ಉದ್ದೇಶದ ಏನಂತಂದ್ರೆ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರಿಗೆ ಅತ್ಯಂತ ಪ್ರಿಯವಾದ ಸೇವೆ ಅಂದ್ರೆ ಗ್ರಾಮ ಸೇವೆ. ಅವ್ರು ಹೇಳಿದ್ರು, ಜೀವಿತಿದ್ದಾಗ ನೀವು ನಿಜವಾಗ್ಲೂ ನನ್ನ ಭಕ್ತರಾದ್ರೆ ನನ್ನ ಗುಡಿಯನ್ನು ಕಟ್ಟಿಸ್ಬೇಡಿ ಅಥವಾ ನನ್ನ ಒಂದು ಮೂರ್ತಿಯನ್ನ ಮಾಡಬೇಡಿ, ನನ್ನ ಪೂಜೆ ಮಾಡೋದು ಬೇಡ, ನೀವು ನಿಜವಾಗ್ಲೂ ಒಂದು ಏನಾದರೂ ನನ್ನ ಭಕ್ತರಾಗಿದ್ರೆ ಗ್ರಾಮಗಳಿಗೆ ಹೋಗಿ ಅಲ್ಲಿ ಸೇವೆ ಮಾಡ್ಬೇಕನ್ನುವಂತ ಒಂದೇ ಒಂದು ಆ ತತ್ವ ಸಿದ್ಧಾಂತವನ್ನು ಆಕರ್ಷಕರಾಗಿ ಇವತ್ತು ಜಗತ್ತಿನ 137 ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಭಕ್ತರು ಅನೇಕ ವಿವಿಧ ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಆ ಒಂದು ಸ್ವಾಮಿಯ ಸಂದೇಶವನ್ನೇ ನಾವು ನಮ್ಮ ಜೀವನದ ಒಂದು ತತ್ವ ಅಂತ ಪಾಲಿಸ್ಕೊಂಡ್ಬಿಟ್ಟು ಈ ಒಂದು ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಇವತ್ತು ಈ ಕ್ಯಾರ್ಕೋಪ ಗ್ರಾಮದಲ್ಲಿ ಸಾಕಷ್ಟು ವಿವಿಧ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ. ನಾವು ನಿನ್ನೆಯಲ್ಲಿ ಬಂದಾಗ ಈ ಕಾರ್ಯಕ್ರಮವನ್ನ ಅಪರ ಜಿಲ್ಲಾಧಿಕಾರಿಯಾಗಿರುವಂತಹ ಶ್ರೀಮತಿ ಗೀತಾ ಅವರು ಮತ್ತೆ ಕರ್ನಾಟಕ ರಾಜ್ಯ ಕೃಷಿ ಆಯೋಗದ
ಚೇರ್ಮನ್ ಆಗಿರುವಂಥ ಶ್ರೀಯುತ ಅಶೋಕ್ ದಳವಾಯಿ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು. ನಾವು ನಿನ್ನೆ ಗ್ರಾಮದಲ್ಲಿ ಇಲ್ಲೇ ವಾಸ್ತವ್ಯ ಮಾಡಿದ್ದೀವಿ. ಇವತ್ತು ಬೆಳಗ್ಗೆಯಿಂದ ಸ್ವಾಮಿಯ ಭಾವಚಿತ್ರ ಮೆರವಣಿಗೆ ಮತ್ತು ಇಲ್ಲಿ ನಾಮ ಸಂಕೀರ್ತನೆ ಜೊತೆಗೆ ಈಗ ಇಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಸಾಮಾನ್ಯ ವೈದ್ಯಕೀಯ ತಪಾಸಣೆ ಶಿಬಿರ, ಔಷಧಿ ವಿತರಣೆ, ಹಾಗೆ ಈ ಒಂದು ರಕ್ತದಾನ ಮತ್ತು ರಕ್ತ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ ಇದಾದ ಮೇಲೆ ನಾವು ಮಹಿಳೆಯರು ಸಬಲ ಆಗಿರ್ಬೇಕನ್ನೋ ಒಂದು ದೃಷ್ಟಿಯಲ್ಲಿ ಶ್ರೀ ಸತ್ಯಸಾಯಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ವಿಭಾಗ ಅಂದ್ರೆ SDP ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಶ್ರಯದಲ್ಲಿ 2 ಹೊಸ ಕೇಂದ್ರಗಳನ್ನ ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅದೇನೆಂದ್ರೆ ಫ್ಯಾಷನ್ ಡಿಸೈನಿಂಗ್ ಮತ್ತು ಟೈಲರಿಂಗ್. ಜೊತೆಗೆ ಇಲ್ಲಿರುವಂತ ಒಂದು ಏನು ಕುಟುಂಬಗಳಿದೆ ಅಲ್ಲಿರುವಂತ 7 ರಿಂದ 12 ವರ್ಷ ಮಕ್ಕಳಿಗೆ ಒಂದು ಮೌಲ್ಯಾಧಾರಿತ ಶಿಕ್ಷಣ ಸಿಗ್ಬೇಕನ್ನೋ ನಿಟ್ಟಿನಲ್ಲಿ ಅವ್ರಿಗೊಂದು ಬಾಲ್ ವಿಕಾಸ್ ಅಂತ ಕಾರ್ಯಕ್ರಮವನ್ನ ಮತ್ತು ವಿದ್ಯಾಜ್ಯೋತಿ ಅಂತ ಹೇಳಿ ಶಾಲಾ ಮಕ್ಕಳಿಗೆ ಕಾರ್ಯಕ್ರಮವನ್ನ ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಹೀಗೆ ಈ ಗ್ರಾಮದ ಒಂದು ಸರ್ವೋತ್ತಮಕ ಅಭಿವೃದ್ಧಿಗೆ ನಮ್ಮ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ಇನ್ನೂ ಹಲವಾರು ವಿವಿಧ ಸೇವಾ ಚಟುವಟಿಕೆಗಳನ್ನ 1 by 1 ಅಂದ್ರೆ ಇವತ್ತು ಸ್ವಲ್ಪ ಪ್ರಾರಂಭ ಆಯಿತು. ಇನ್ನು ಮುಂಬರುವ ದಿವಸಗಳಲ್ಲಿ ನಾವು ಹೆಚ್ಚಿನ ಒಂದು ವಿವಿಧ ರೀತಿಯಲ್ಲಿ ಈ ಗ್ರಾಮಸ್ಥರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಗ್ರಾಮಸ್ಥರೆಲ್ಲ ನಮ್ಮ ಸಹಕಾರ ಕೊಡ್ಬೇಕನ್ನೋ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಹಕಾರ ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಮತ್ತೊಮ್ಮೆ ಮನವಿ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಇವತ್ತು ಪಾಲ್ಗೊಂಡು ಒಳ್ಳೆಯ ರೀತಿಯಲ್ಲಿ ಮಾಡೋಣ ಅನ್ನೋ ಒಂದು ಇಚ್ಛೆಯಿಂದ ನಾವಿಲ್ಲಿ ಸೇರಿದ್ದೀವಿ. ಇಲ್ಲ, ಈ ಒಂದು ಹೆಲ್ತ್ ಕ್ಯಾಂಪ್ ನನ್ನ ಮಾಡೆಲ್ ಏನಿದೆ, ಉಚಿತ ವೈದ್ಯಕೀಯ ಶಿಬಿರ ಮತ್ತು ಉಚಿತ ಔಷಧಿ ವಿತರಣೆ, ಉಚಿತವಾದ ಒಂದು ರಕ್ತ ತಪಾಸಣೆ, ಅದೆಲ್ಲ ನಾವು ಎಲ್ಲ ಉಚಿತವಾಗಿ ಮಾಡ್ತೀವಿ. ನಮ್ದು ಯಾವುದೇ ಆ ಥರ ಇಲ್ಲ, ಮೊದಲಿಂದ ಇದೇ ತರ ವರ್ಕ್ ಮಾಡ್ತೀವಿ. ಬ್ಲಡ್ ಡೊನೇಷನ್ ಕ್ಯಾಂಪ್ ಇದು ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಒಂದು 10-15 ಕಡೆ ನಮ್ಮ ಸೆಂಟರ್ಸ್ ಇದೆ. ನಾವೆಲ್ಲ ಅಲ್ಲೆಲ್ಲ ಮಾಡ್ತಾ ಇದ್ದೀವಿ. ಈಗ ನಾಳೆ ನಮಗೆ ಉಮಚಿಗೆ ಅಂತ ಊರಿದೆ ಇಲ್ಲಿ ಅನ್ನಿಗಿರಿ ಹತ್ರ, ಅಲ್ಲಿ ದೊಡ್ಡ ರಕ್ತದಾನ ಶಿಬಿರ ಇದೆ. ಒಂದು 100 ಜನ ರಕ್ತದಾನ ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 9 ಗಂಟೆಗಿದೆ. ಮತ್ತೆ ಪ್ರತಿ ವಾರ ಬೇರೆ ಬೇರೆ ಸಮಿತಿಗಳಲ್ಲಿ ನಾವು ಈ ತರ ಸೇವಾ ಆಕ್ಟಿವಿಟಿ ಮಾಡ್ತೀವಿ. ಹುಬ್ಳಿಯಲ್ಲಿ ಕಿಮ್ಸ್ ಅಂತ ಇದೆ, ಗೊತ್ತಲ್ಲ, ಅಲ್ಲಿ ಬೆಳಗಿರುವಂತ ಅಲ್ಲಿ ರೋಗಿಗಳಿಗೆ ನಾವು ಪ್ರತಿನಿತ್ಯ ಉಪಹಾರವನ್ನು ಕೊಡ್ತೀವಿ ಬೆಳಿಗ್ಗೆ ಉಚಿತವಾಗಿ. ಅಲ್ಲಿರುವಂತ ರೋಗಿಗೆ ಪ್ರತಿನಿತ್ಯ ಎಷ್ಟು ಜನ ಬಂದ್ರು ಉಚಿತ ಒಂದು ಉಪಹಾರ ಕೊಡುವಂತ ವ್ಯವಸ್ಥೆನೂ ನಮ್ದಿದೆ. ಮತ್ತೆ ಬೆಂಗಳೂರು ಮತ್ತೆ ಪುಟ್ಟಪರ್ತಿಯಲ್ಲಿ ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿತ ಹೃದಯ ರೋಗ ತಪಾಸಣೆ, ನರರೋಗ ತಪಾಸಣೆ, ಕಣ್ಣಿನ ತಪಾಸಣೆ ಅದೆಲ್ಲ ನಾವು ಉಚಿತವಾಗಿ ಸುಮಾರು 15-20 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ನನ್ನ ಹೆಸರು ನಾಗರಾಜ್ ಧಾರವಾಡ. ಟೇಪ್ ನಾಗಲವಿ ಅಂತ ಈ ಕ್ಯಾರ್ಕಪ್ ಗ್ರಾಮದ ಗ್ರಾಮಸ್ಥ ಸತ್ಯ ಸಾಯಿಬಾಬಾ ಸಂಸ್ಥೆಯವರು ನಮ್ಮ ಕ್ಯಾರ್ಕಪ್ ಗ್ರಾಮದ ಏಳಿಗೆಗಾಗಿ ಮಕ್ಕಳಿಗಾಗಲಿ ಶಿಕ್ಷಣ ಸಂಸ್ಥೆಗಳಿಗಾಗಲಿ ಬೆಳೆಸಲಿಕ್ಕೆ ಅವರ ಪ್ರಯತ್ನ ಮಾಡಿ ನಮ್ಮಲ್ಲಿ ದತ್ತು ತೆಗೆದುಕೊಂಡದ್ದು ನಮ್ಗೆ ಭಾಳ ಖುಷಿಯಾಗಿದೆ. ಮತ್ತು ನಮ್ಮ ಗ್ರಾಮವೂ ಕೂಡ ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡ್ತಿರೋದ್ರಿಂದ ನಮ್ಗೆ ಏಳಿಗೆ ಆಗ್ಬೋದು ಅಂತ ನಮಗೆ ಅನಿಸಿದೆ. ಆದರೆ ಒಂದು ಮಾತು ನಮ್ಮಲ್ಲಿ ಇಲ್ಲಿ ಹೇಳ್ಬೋದಾಗಿದೆ, ನಮ್ಮಲ್ಲಿ ಧರ್ಮಸ್ಥಳದ ಸಂಸ್ಥೆ ಮತ್ತು ಸತ್ಯಸಾಯಿ ಸಂಸ್ಥೆಯವರನ್ನು ಕಂಪೇರ್ ಮಾಡಿದರೆ ಧರ್ಮಸ್ಥಳ ಸಂಸ್ಥೆಯವರು ಕೇವಲ ಬರೀ ಅದು ಹಣಕಾಸಿನ ವ್ಯವಹಾರಕ್ಕೆ ಅವರು ಇದು ಮಾಡಿದ್ದಾರೆ. ಆದರೆ ಸತ್ಯಸಾಯಿ ಸಂಸ್ಥೆಯವರು ಶಿಕ್ಷಣಕ್ಕೆ ಮಹತ್ವ ಕೊಡೋದು ಮತ್ತು ಆರೋಗ್ಯಕ್ಕೆ ಇದನ್ನು ಕೊಡುತ್ತಿರೋದು ನಮಗೆ ಭಾಳ ಖುಷಿಯಾಗಿದೆ. ಆ ಕಾರಣಕ್ಕೆ ಇನ್ನು ಮುಂದೂ ಕೂಡ ನಮ್ಮ ಗ್ರಾಮವನ್ನು ಏನು ದತ್ತಕ್ಕೆ ತೆಗೆದುಕೊಂಡಿದ್ದೀರಿ ಇದರ ಏಳಿಗೆಗಾಗಿ ಸಂಸ್ಥೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡ್ತಿದೆ ಅಂತ ಕರೆದು ನಾನು ನಂಬಿಕೆ ನಾನು ಮಾತನಾಡ್ತೀನಿ. ನನ್ನ ಹೆಸರು ಮೌಲಾ ಸಾಬ್ ವರೂಣಿ ಅಂತಾರೆ. ನಮ್ಮ ಊರೊಳಗೆ ಶ್ರೀ ಸತ್ಯ ಸಾಯಿರಾಮ್ ಬಾಬಾ ಅವರು ಇವತ್ತು ಕಣ್ಣು ತೆರೆದು ನಮ್ಮ ಊರನ್ನು ದತ್ತು ಗ್ರಾಮವಾಗಿ ಪಡ್ಕೊಂಡ ಇವತ್ತಿನ ಈ ಕ್ಯಾಂಪು ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ಕೇಳಿಸ್ಕೊಂಡು ಭಾಳ ಹೆಮ್ಮೆ ಪಡುವಂಥ ವಿಷಯ ನಮಗೆ ಭಾಳ ಖುಷಿಯಾಗಿರುತ್ತೆ. ಅದೇ ರೀತಿ ಗ್ರಾಮವನ್ನು ಡೆವಲಪ್ ಮಾಡ್ತೀವಿ ಅಂತೇಳಿ ಈಗಾಗಲೇ ಮಾಡಿರುವಂಥ ಒಂದು ಸಭೆಯಲ್ಲಿ ಸರ್ ಅವರು ಭಾಳ ವಿಸ್ತಾರವಾಗಿ ಹೇಳಿದರು. ಆ ಗ್ರಾಮ ಡೆವಲಪ್ಪಿಗಾಗಿ ನಾವು ಕೆಲವೊಂದಷ್ಟು ಜನ ನಿರಂತರವಾಗಿ ಗ್ರಾಮಕ್ಕೆ ಶ್ರಮ ಪಡ್ತಾ ಇರ್ತೀವಿ. ಅವರು ಗ್ರಾಮಸ್ಥರು ನಮಗೆ ಸಹಾಯ ಮಾಡ್ರಿ ಅಂತ ಹೇಳಿದರು. ನಾವು ತುಂಬ ಹೃದಯದಿಂದ ಅವರಿಗೆ ಎಲ್ಲ ಗ್ರಾಮಸ್ಥರೊಂದಿಗೆ ಮಾತಾಡಿ ಅವ್ರಿಗೆ ಸಹಕಾರ ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದೇವಿ. ಬರುವಂಥ ದಿವಸದೊಳಗೆ ಶಿಕ್ಷಣ ಆಗಲಿ, ಊರಿನ ರಸ್ತೆ ಗಟರ ಚರಂಡಿ ಏನೇ ಇದ್ದಿರಲು ಅವುಗಳನ್ನು ಸುಧಾರಣೆ ಮಾಡೋದಕ್ಕೆ ನಾವು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರ ಹಿಂಬಾಲಿ ಬೆನ್ನೆಲುಬಾಗಿ ನಿಂತ್ಕೊಂಡು ಆ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸ್ತೀವಂತ ದತ್ತಕ್ಕೆ ತೊಗೊಂಡಿದ್ದು ಭಾಳಷ್ಟು ಖುಷಿ ಆಗೈತೆ ರೀ. ಯಾಕಂದ್ರೆ ಭಾಳಷ್ಟು ಸಂಸ್ಥೆಗಳು
ಮಾಡ್ತಿರ್ತಾರೆ, ಅವ್ರವ್ರು ಏನೋ ವೈಯಕ್ತಿಕ ಇವನ್ನ ಇಟ್ಕೊಂಡಿರ್ತಾರೆ. ಇವ್ರು ನಾವು ಮಾತಾಡ್ಕೊಂಡಿದ್ದು ಇವ್ರು ಮಾತಾಡಿದ್ದು ನಾವು ಕೇಳಿಸ್ಕೊಂಡಿವಲ್ಲ, ಭಾಳ ಖುಷಿ ಆಗೈತೆ ನಮ್ಗೆ. ಯಾಕಂದ್ರೆ ಒಂದೇ ಅಲ್ಲ, ಆಲ್ ಓವರ್ ಎಲ್ಲ ಚಟುವಟಿಕೆಗಳಿಗೆ ಇವರು ಸ್ಪಂದಿಸ್ತಾರೆ ಅನ್ನುವಂಥ ನನ್ನ ಮನೋಭಾವ ಇವರಲ್ಲಿ ಕಂಡೀವಿ ನಾವು. ಅದನ್ನು ಕಂಡಿದ್ದಕ್ಕೆ ಖುಷಿ ಆಗೈತೆ ನಮ್ಗೆ. ಅವ್ರಿಗೆ ನಾವು ಸಾಥ್ ಕೊಡ್ತೀವಿ ಅನ್ನುವಂಥ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಓಂ ಶ್ರೀ ಸಾಯಿರಾಮ್. ವಿಶೇಷವಾಗಿ ಧಾರವಾಡ ತಾಲೂಕಿನ ಕ್ಯಾರ್ಕೊಪ್ ಗ್ರಾಮದಲ್ಲಿ ನಾವು ವಿಶೇಷವಾದಂಥ ಮಹೋನ್ನತವಾದಂಥ ವಿಚಾರವನ್ನು ಇಟ್ಟುಕೊಂಡು ದತ್ತಕ್ಕೆ ತಗೊಂಡು ನಾವು ವಿವಿಧ ಚಟುವಟಿಕೆಗಳನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಆರೋಗ್ಯ ತಪಾಸಣಾ ಶಿಬಿರ ಮತ್ತು ವಿದ್ಯಾವಂತ ನಿರುದ್ಯೋಗಿ ಯುವಕ ಯುವತಿಯರಿಗೆ ವಿಶೇಷವಾದ ಮಾರ್ಗದರ್ಶನವನ್ನು ಕೊಡುವಂಥ ಕರಿಯರ್ ಗೈಡೆನ್ಸ್ ಕೊಡ್ತಕ್ಕಂಥ ವಿಚಾರ ಇರ್ಬೋದು. ಪರಿಸರ ಮಾಲಿನ್ಯ ಭಾಳ ಕೆಡ್ತಾ ಇದೆ, ಅದಕ್ಕೋಸ್ಕರ ಗಿಡ ಸಸಿಗಳನ್ನು ನೆಡುವುದರ ಮೂಲಕ ಇಲ್ಲಿ ಜನರಿಗೆ ಅರಿವು ಮೂಡಿಸುವುದು ಮತ್ತು ಸ್ವಸಹಾಯ ಗುಂಪುಗಳು ಇವೆ ಇಲ್ಲಿ, ಅವರಿಗೆ ವಿಶೇಷವಾದಂತಹ ಅಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡೋದ್ರ ಮೂಲಕ ಅವರಿಗೆ ಏನು ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿ ಕೊಡುವಂತಹ ವಿಶೇಷವಾದಂತಹ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಅವ್ರ ಜೊತೆಗೆ ಸಂಪರ್ಕ ಸಾಧಿಸಿ ವಿಶೇಷವಾದಂತಹ ಒಂದು ಕೊಡುಗೆಯನ್ನು ನಮ್ಮ ಸತ್ಯಸಾಯಿ ಸಂಸ್ಥೆಯಿಂದ ಮಾಡಬೇಕಂತೇಳಿ ಮಾಡಿದ್ದೇವೆ. ಮತ್ತು ಗ್ರಾಮದಲ್ಲಿ ಯುವಕ ಮಂಡಳಗಳು, ಯುವತಿ ಮಂಡಳಗಳು ಇವೆ. ಅವುಗಳಲ್ಲಿ ಸತ್ಕಾರ್ಯಗಳನ್ನು, ಸತ್ಕರ್ಮ ವಿಚಾರಗಳನ್ನು ಏನು ಎಂಬುದನ್ನು, ಆಧ್ಯಾತ್ಮಿಕ ನೆಲೆಗಟ್ಟನ್ನು ಇಲ್ಲಿ ಸ್ಥಾಪನೆ ಮಾಡೋದ್ರ ಮೂಲಕ ವಿದ್ಯಾವಂತರಾಗಿ ಇದ್ರೂ ಕೂಡ ಎಷ್ಟೋ ಜನರು ಇವತ್ತು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅಂಥವ್ರನ್ನ ಮಾರ್ಪಾಟು ಮಾಡೋದ್ರ ಮೂಲಕ ಭಗವಂತನ ಒಂದು ಕೃಪಾಶೀರ್ವಾದದಿಂದ ಈ ಗ್ರಾಮದೊಳಗೆ ಎಲ್ಲ ಸುಧಾರಣೆಗಳನ್ನು ಆಗ್ತಾವು ಅಂತ ಇದು ನಾವು ವಿಚಾರ ಇಟ್ಕೊಂಡು ಸಂಕಲ್ಪ ಇಟ್ಕೊಂಡು ಇಲ್ಲಿ ಬಂದಿದ್ದೇವೆ. ಊರಿನ ಎಲ್ಲ ಹಿರಿಯರನ್ನು ಸಹಿತ ನಮ್ಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಶಾಲಾ ಗ್ರಾಮ ಸುಧಾರಣಾ ಸಮಿತಿಯವರು ಇರ್ಬೋದು, ಊರಿನ ಹಿರಿಯರು, ಗ್ರಾಮ ಪಂಚಾಯತಿ ಸದಸ್ಯರು, ಆರೋಗ್ಯ ಇಲಾಖೆಯವರು, ಬೇರೆ ಬೇರೆ ಎಲ್ಲ ಇಲಾಖೆಯವರು ಮತ್ತು ಗ್ರಾಮಸ್ಥ ಜನರು ಹಗಲು ರಾತ್ರಿ ಸಾಕಷ್ಟು ನಮ್ಮ ಜೊತೆ ಕೂಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಹಕಾರದಿಂದ ನಾವು ಇವತ್ತು ವಿಶೇಷವಾದಂಥ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮಗೂ ಹುರುಪು ಬರ್ತದೆ. ನಮ್ಮ ಸತ್ಯಸಾಯಿ ಬಳಗದವರು ಇದ್ದಾರೆ, ಎಲ್ಲ ರೀತಿಯಿಂದನೂ ಸಬಲರೂ ಇದ್ದಾರೆ. ಬಂದು ನಾವು ಏನಾದರೂ ಇಲ್ಲಿ ಮಾಡಬೇಕು, ಸೇವಾ ಮಾಡಬೇಕು. ಸೇವೆ ಮಾಡೋದರಿಂದ ಏನೋ ಒಂದು ಪುಣ್ಯ ಪ್ರಾಪ್ತಿ ಆಗ್ತದೆ. ನಾವು ಭೂಮಿ ಮೇಲೆ ಕೊಡ್ತೇವೆ, ಸಾಯ್ತೇವೆ. ಆದ್ರೆ ಇಲ್ಲಿ ಇದ್ದು ಏನು ನಾವು ಭೂಮಿ ಮೇಲೆ ಇನ್ನೊಬ್ಬರಿಗೆ ಮಾನವ ಸೇವೆ, ಮಾಧವ ಸೇವೆ ಅಂತಾರೆ. ಆ ಸೇವೆಯನ್ನು ಕೊಟ್ರೆ ನಮಗೇನೋ ಒಂದು ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ನಂಬಿಕೆ ಏನಿದೆ, ಅದು ಭಗವಾನರು ಹಾಗೆ ಮಾಡೋದ್ರಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಇಲ್ಲಿ ಎಲ್ಲರೂ ಸಹಿತ ಬಂದು ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಸಹಕರಿಸಿದಂಥ ಊರಿನ ಸರ್ವರಿಗೂ ಸಹಿತ ನಾವು ತುಂಬ ಆಭಾರಿಯಾಗಿದ್ದೇವೆ. ಧನ್ಯವಾದಗಳು. ಸಾಯಿರಾಮ್. ಈ ಒಂದು ಸಾಯಿರಾಮ್ ಸಂಸ್ಥೆಯಿಂದ ಬಂದಂಥವ್ರು, ಅವರು ನಮ್ಮ ಗ್ರಾಮ ವಾಸ್ತವ್ಯ ಅಂತೇಳಿ ಕಾರ್ಯಕ್ರಮ ಹಾಕೊಂಡಿದ್ರು. ನಾವು NRLM ಇದರಿಂದ ನಮಗೆ ಬಂದು ಭೇಟಿಯಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮತ್ತು ಹೊಳ್ಳಿ ನಮ್ಮ ಊರಿನ ಹಿರಿಯರಿಗೆ ಎಲ್ಲರಿಗೂ ಭೇಟಿಯಾಗಿ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ಬಿಟ್ಲೆ ಅಂದ್ರೆ ಎಲ್ಲರೂ ಅದಕ್ಕೆ ಒಪ್ಪಿಗೆ ಮೇರೆಗೆ ನಾವು ಸಹಕಾರ ಮಾಡ್ತೀವಿ ಅಂತೇಳಿ ಅಂದಿದ್ದಕ್ಕೆ ಅವರು ನಿನ್ನೆ ಸಂಡೇ ಸಾಯಂಕಾಲ ಬಂದು ಅವರು ಗ್ರಾಮ ವಾಸ್ತವ್ಯ ಮಾಡಿದ್ರು. ನಾವು ಇದ್ರ ಸಂಜೀವಿನಿ ಒಕ್ಕೂಟದ ಎಲ್ಲ ಸಂಘದ ಸದಸ್ಯರಾಗಿರ್ಬೋದು ಮತ್ತು ಒಕ್ಕೂಟದ ಪದಾಧಿಕಾರಿಗಳಾಗಿರ್ಬೋದು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಯಿರಾಮರ ಒಂದು ನಾಮಸ್ಮರಣೆ ಮತ್ತು ಜಿಲ್ಲಾಧಿಕಾರಿಗಳು ಬಂದಿದ್ರು ಮತ್ತು ಹೊಳ್ಳಿ ರೈತ ಇದರಿಂದ ಅವರು ಸರ್ ಬಂದಿದ್ರು. ಅವರು ಸರ್ ನಮ್ಗೆ ಏನೋ ನಿಮ್ಗೆ ಮಹಿಳೆಯರಿಗಾಗಿರ್ಬೋದು ಮತ್ತೊಂದು ಮಕ್ಕಳಿಗೆ ಏನೋ ಒಂದು ಇದು ಬೇಕಂತಂದ್ರೆ ನಾವು ಬಂದು ನಿಮ್ಗೆ ಏನೋ ಎಲ್ಲ ಸಹಕರಿಸ್ತೀವಿ ಅಂತ ಹೇಳಿ ಅನ್ನೋ ಮಾತನ್ನ ತಿಳಿಸಿದ್ರು. ಅದಕ್ಕೆ ನಾವು ಮುಂದೆ ಎಲ್ಲ ಸದಸ್ಯರು ಕೂಡ ಭಾಗವಹಿಸ್ತೀವಿ. ಮತ್ತು ಹೊಳ್ಳಿ ಅದರಿಂದ ಸಾಯಿರಾಮ್ ಇವ್ರ ಸಂಸ್ಥೆದಿಂದ ಅವರು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆನೂ ಹೇಳಿದ್ರು. ಅದಕ್ಕೆ ಅವರು ನೀವು ಏನೇನು ಮಾಡ್ತೀವಿ ಅಂತಿರಲ್ಲ ಅದ್ರ ಬಗ್ಗೆ ನಾವು ಕ್ಲಾಸಸ್ ಹಾಕೊಡ್ತೇವಿ, ನೀವು ಯಾರಾದ್ರೂ ಸೇರ್ಕೋರಿದ್ರ ಹೇಳ್ರಿ ಅಂತ ಹೇಳಿದ್ರ. ಅದೇ ರೀತಿ ಇವತ್ತು ಅವರು ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಅದನ್ನ ಮಾಡ್ತೀವಿ ಅಂತ ಹೇಳಿದಾರ 12 ಗಂಟೆಗೆ. ಈಗ ಬೆಳಗ್ಗೆ ನಾವು ಸಾಯಿರಾಮ್ ಅವರದ್ದು ಇದನ್ನ ಮಾಡಿದ್ವಿ, ಜಾಥಾ ಕಾರ್ಯಕ್ರಮ ಮತ್ತು ಕುಂಭ ಮೇಳದೊಂದಿಗೆ ಊರೊಳಗೆಲ್ಲ ಮೆರವಣಿಗೆ ಮಾಡಿದ್ವಿ. ಅದಕ್ಕೆಲ್ಲರೂ ಪ್ರೋತ್ಸಾಹದಿಂದ ಸಂತೋಷದಿಂದ ಭಾಗವಹಿಸಿದ್ರು. ಇದೊಂದು ಸಾಯಿರಾಮ್ ಅವ್ರದ್ದು ಊರೊಳಗೆ ಮಾಡಿದ್ದು ನಮಗೂ ಒಂದು
ಪುಣ್ಯದ ಕೆಲಸ. ಯಾಕಂತಂದ್ರೆ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಇಲ್ಲಿ ತಮ್ಮ ಕೆಲಸ ಬಿಟ್ಟು ಇಂಥದೊಂದು ಸೇವೆ ಮಾಡಕ್ ಬಂದಾರಂದ್ರೆ ನಾವು ಇಲ್ಲಿ ನಮ್ಮ ಊರಾಗ ಇದ್ಕೊಂಡು ಇಂಥ ಸೇವೆ ಮಾಡೋದಕ್ಕ ನಮ್ಗೆ ಖುಷಿ ಆಗ್ತತಿ. ಮತ್ ಹೊಳ್ಳಿ ನಮ್ಗ ಒಂದ್ ಏನೋ ಒಂದು ದೇವರ ಇದು ಅಂತ ಹೇಳಿ ಅನ್ನೋದು ಅಭಿಪ್ರಾಯ ಐತ್ರಿ. ಅದೇ ರೀತಿ ಎಲ್ಲ ಬಂದು ಇದು ಫಸ್ಟ್ನೇ ಟೈಮ್. ನಾವು ಇನ್ನು ಮುಂದೆ ಇದ್ರೊಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಅತ್ಯುತ್ತಮ ಕೆಲಸವನ್ನು ಮಾಡ್ತೀವಿ. ಈಗ ಈ ಟೈಲರಿಂಗ್ ಆಗಿರ್ಬೋದು, ಇದು ಕ್ಲಾಸಸ್ ಹೇಳಿರಲ್ಲ, ಎಲ್ಲ ಸಂಘದ ಸದಸ್ಯರು ಭಾಗವಹಿಸ್ತಾರ. ತುಂಬಾ ಇಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಲಕ್ಷ್ಮೀ ಕುಂದ್ರಿಗೆ ಅಂತಾಳೆ. ನಾನು ಸಂಜೀವಿನಿ ಒಕ್ಕೂಟದಲ್ಲಿ MBK ವರ್ಕ್ ಮಾಡ್ತೀನಿ. ಸಾಯಿ ಸಂಜೀವಿನಿ ಸಂಸ್ಥೆಯಿಂದ ಬಂದಂತ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಒಂದು ನಮಸ್ಕಾರಗಳು. ಈ ಸಾಯಿ ಸಂಜೀವಿನಿ ನಮ್ಮ ಗ್ರಾಮಕ್ಕೆ ಬಂದು ಅಭಿವೃದ್ಧಿ ಕಾರ್ಯಗಳನ್ನು ಇಂದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಸಂಜೀವಿನಿ ಒಕ್ಕೂಟ ಸಿಬ್ಬಂದಿ ಪದಾಧಿಕಾರಿಗಳು ನಮ್ಮ ಗ್ರಾಮದ ಮಹಿಳೆಯರು ಎಲ್ಲರೂ ಸ್ಪಂದಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ನಾವು ಜಾಥಾ ಕಾರ್ಯಕ್ರಮ ಮಾಡಿ ಈಗ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೀತಾ ಇದೆ. ನಂತರ ನಮ್ಮ ಬಸವಳೇಶ್ವರ ಗುಡಿಯಲ್ಲಿ ಟೈಲರಿಂಗ್ ಕ್ಲಾಸ್ ಒಂದು ಉದ್ಘಾಟನೆ ಈ ಒಂದು ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಹಾಗೂ ಬ್ಯೂಟಿಷಿಯನ್ ಕ್ಲಾಸ್ ನಡೆಸಿಕೊಡ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ನಮ್ಮ ಸಂಘ ಸಂಸ್ಥೆಗಳ ಮಹಿಳೆಯರಿಗೆ ನಾವು ಲಿಸ್ಟ್ ಮಾಡೋಕೆ ಹೇಳಿದ್ದೀವಿ. ಅವರು ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾರೋ ಅದೇ ರೀತಿ ಅವ್ರಿಗೆ ನಾವು ಸ್ಪಂದಿಸುತ್ತಾ ಹೋಗ್ತೇವೆ. ಮುಂದೆ ಅವರಿಗೆ ನಮ್ಮ ಒಂದು ಗ್ರಾಮದ ವತಿಯಿಂದ ಸನ್ಮಾನ ಮಾಡಿ ಅವರನ್ನು ಬಿಡ್ಕೊಡೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ನಾ ಇಂದು ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಲತಾ ವಡ್ಡಿಗೇರಿ LCRP. ನನ್ನ ಹೆಸರು ಡಾಕ್ಟರ್ ಗೀತಾ ಬಗ್ಲಿ ಅಂತ ಹೇಳಿ. ನಾನು ತಾಲೂಕು ಹೆಲ್ತ್ ಆಫೀಸಿಂದ ಬಂದಿರೋದು. ನಾವು ಇಲ್ಲಿ ಜನರಲ್ ಚೆಕಪ್ ಎಲ್ಲ, ಮತ್ತೆ ಶುಗರ್ ಚೆಕ್ ಮಾಡ್ತದ, BP ಚೆಕ್ ಮಾಡುತ್ತೆ, ಮತ್ತೆ ಗೈನಕ್ ಹೆಣ್ಣು ಮಕ್ಕಳದ್ದು ಏನಾದರೂ ಸಮಸ್ಯೆ ಇತ್ತರ ಅದನ್ನು ಚೆಕ್ ಮಾಡಿ, ಮತ್ತೆ ಕಣ್ಣು ಚೆಕ್ ಮಾಡ್ತೀವಿ. ಇಲ್ಲೇ ಏನಾದರೂ ಸ್ಪೆಕ್ಟ್ ಅದು ಬರ್ತಿದ್ರೆ ಇಲ್ಲೇ 5 ಚೆಕ್ ಮಾಡಿ ಲೆನ್ಸ್ ಅದನ್ನು ಮಾಡ್ತಾ ಇದೀವಿ. ಹಂಗೇನಾದ್ರೆ ಬೇರೆ ಸಮಸ್ಯೆ ಇದ್ರೆ ಮತ್ತೆ ನಾವು ಕ್ಯಾಟ್ರಾಕ್ಟ್ ಆ ರೀತಿ ಪರಿಯೋದು ಬಂದಿದ್ರೆ ಅಲ್ಲಿ ಸಿವಿಲ್ ಹಾಸ್ಪಿಟಲ್ಗೆ ನಾವು ಕಳಿಸ್ಕೊಡ್ತೀವಿ. ಈಗ ನೀವು ಅನ್ಕೊಂಡಿದ್ದ ಪ್ರಕಾರ ಗ್ರಾಮಸ್ಥರಲ್ಲಿ ಆರೋಗ್ಯ ಇದೆನಾ ಇಲ್ವಾ? ಈಗ ಸಮಯ ನೋಡಿದ್ರೆ ಕೊರೋನಾ ಕೂಡ ಅಲ್ಲ, ಕೊರೋನಾ ಇದೆ, ಡೆಂಗ್ಯೂನು ಕೇಸು ಸ್ವಲ್ಪ ಮಳೆ ಅದು ಇದ್ದಿದ್ದಕ್ಕೆ ಅದಕ್ಕೆ ಅವ್ರಿಗೆ ಅವೇರ್ನೆಸ್ನು ಕೊಡ್ತಾ ಇದೀವಿ ನಾವು. ಚೆಕಪ್ ಜೊತೆ ಸುತ್ತಮುತ್ತ ಕ್ಲೀನ್ ಇಡಬೇಕು, ಮನೆ ಸುತ್ತಮುತ್ತ ಸೊಳ್ಳೆಗಳು ಬರ್ಲಾದಂಗೆ ನೋಡ್ಕೋಬೇಕು. ಯಾಕಂದ್ರೆ ಕ್ಯೂರ್ ಮಾಡೋಕ್ಕಿಂತ ಮುಂಚೆ ಪ್ರಿವೆನ್ಷನ್ ಮಾಡೋದು ಬೆಟರ್ ಅಲ್ಲ. ಹಾಗಾಗಿ ಗ್ರಾಮಸ್ಥರಿಗೆ ಬಂದ ನಾವು ಸ್ಕೂಲಲ್ಲಿ ಬಂದಾಗ ಮಕ್ಕಳಿಗೆ ನಾವೆಲ್ಲ IC ಕೊಡ್ತೀವ್ರಿ. ಮಕ್ಕಳಿಗೆ ಹೇಳ್ತೀವಿ ನಿಮ್ಮ ಮನೇಲಿ ಹೋಗಿ ಹೇಳಿ ಅಂತ. ಆ ಮಕ್ಳು ಎಷ್ಟು ಹೇಳ್ತಾರೋ ಗೊತ್ತಿಲ್ಲ. ಇವತ್ತು ಹೇಗಾದ್ರೂ ಅಪರ್ಚುನಿಟಿ ಐತಿ, ಮತ್ತೆ ಗ್ರಾಮಸ್ಥರೇ ಬರ್ತಾ ಇದಾರೆ ಅಂದ್ರೆ ನಾವು ಅವ್ರಿಗೆ ಹೇಳೋದು ಒಂದು ಒಳ್ಳೆ ಪ್ಲೇಸ್, ಇದು ಕ್ಯಾಂಪ್ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಹೆಸರು BB ಕಪ್ಪತ್ನವ್ರ ಅಂತಂದು. ಈ ಶಾಲೆಯಲ್ಲಿ ಪ್ರಭಾರಿ ಪ್ರಧಾನ ಗುರುಮಾತೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಶಾಲೆಗೆ ಸತ್ಯಸಾಯಿ ಸಂಸ್ಥೆಯವರು ಬಂದು ನಮ್ಮ ಶಾಲಾ ಮಕ್ಕಳಿಗೆಲ್ಲರಿಗೂ ಆರೋಗ್ಯ ತಪಾಸಣೆ ಕೈಗೊಂಡ್ರು. ಜೊತೆಗೆ ಎಲ್ಲಾ ಮಕ್ಕಳಿಗೂ ಅಂತೂ 7th 8th ಮಕ್ಕಳಿಗೆಲ್ಲರಿಗೂ ನೋಟ್ಬುಕ್ಕು, ಪೆನ್ನು, ಪೆನ್ಸಿಲು ಇದನ್ನೆಲ್ಲ ವಿತರಣೆ ಮಾಡ್ತಾ ಇದ್ದಾರೆ. ನಮ್ಗೆ ಬಹಳ ಖುಷಿ ಅನಿಸ್ತು. ಬಾಬಾನೇ ಇಲ್ಲಿ ಬಂದಂತೆ ಅನಿಸ್ತು. ಅವರು ಮೊದ್ಲೇ ಬಂದು ನಮ್ಗೆ ಹೇಳಿದ್ರು, ಸ್ಕೂಲಿಗೆ ಬಂದು ಇಲ್ಲ ನಾವು 29ನೇ ತಾರೀಕಿಗೆ ಇಲ್ಲಿ ಬಂದು ವಾಸ್ತವ್ಯ ಹೂಡಿ ಊರಲ್ಲೆಲ್ಲ ಒಂದ್ ಸ್ವಲ್ಪ ಪ್ರಭಾತ್ ಪರಿ ಎಲ್ಲ ಮಾಡ್ಬಿಟ್ಟು ಆಮೇಲೆ ಬಾಬಾನ್ ಬಗ್ಗೆ ನಾವೆಲ್ಲ ಒಂದ್ ಸ್ವಲ್ಪ ಇದು ಮಾಡಿ ನೆಕ್ಸ್ಟ್ ಸ್ಕೂಲಿಗೆ ಬಂದ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಕೈಗೊಂತೀವಿ, ನೀವು ಒಂದ್ ಸ್ವಲ್ಪ ಸಹಕಾರ ಕೊಡ್ರಿ ಅಂತಂದು ಕೇಳಿದ್ರು. ಅದೇ ತರನಾಗಿ ಆಯ್ತು ಮಕ್ಕಳಿಗೆ ಮಾಡ್ತೀರಿ ಅಂದ್ರೆ ನಮಗೂ ಒಳ್ಳೇದು ಅಂತಂದು ನಾವು ಅವ್ರಿಗೆ ಸಹಕಾರವನ್ನ ನೀಡಿದ್ವಿ.